ಈ ಅತ್ಯಂತ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಆಧಾರದ ಪ್ರೀತಿಯ ಸ್ವಾಗತ. ಇದು ಯಾಕೆ ಅತ್ಯಂತ ವಿಶೇಷ ಅಂದರೆ ಇವತ್ತು ನಮ್ಮ ಜೊತೆ ತುಂಬ ವಿಶೇಷವಾದ ಅತಿಥಿಗಳಿದ್ದಾರೆ. ಕಾರಣ ನಿನ್ನೆ ಮಾತಾಡ್ ಮಲ್ಲಿಗೆ ರಿಲೀಸ್ ಆಗಿದೆ. ಮಾತಾಡ್ ಮಲ್ಲಿಗೆ ಜೋಡಿ ಇವತ್ತು ನಮ್ಮ ಜೊತೆ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ, ನಿಮ್ಮಿಬ್ಬರಿಗೂ ಸ್ಟುಡಿಯೋಗೆ ಈ ಸಂವಾದಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮಾತಾಡ್ ಮಲ್ಲಿಗೆ ಒಂದು ಒಳ್ಳೆ ಓಪನಿಂಗ್ ಪಡ್ಕೊಂಡಿದೆ. ಒಂದು ವಿಷಯ ಮತ್ತೊಂದು ಸಲ ಪ್ರೂವ್ ಆಗಿದೆ, ಏನಂದರೆ ಸುಹಾಸಿನಿ ವಿಷ್ಣು ಜೋಡಿಯ ಒಂದು ಮಾಂತ್ರಿಕತೆ ಇದೆಯಲ್ಲ, ಅದು ತುಂಬ ಪಾಪ್ಯುಲರ್ ಅಂಥೇಳಿ ಅದು ಮತ್ತೆ ಪ್ರೂವ್ ಆಗಿದೆ. ಏನು ರಹಸ್ಯ ಅನಿಸುತ್ತೆ? ನೀವು ಹೇಳಿ. ರಹಸ್ಯ ಏನೂ ಇಲ್ಲ. ಮೇನ್ ಸಕ್ಸಸ್ ಫಾರ್ ದ ಫಿಲ್ಮ್ ಕತೆ, ಸ್ಟೋರಿ. ಓಕೆ, ದಟ್ ಇಸ್ ದ ಸೀಕ್ರೆಟ್. ಅದರ್ ದ್ಯಾನ್ ದ್ಯಾಟ್ ಐ ಥಿಂಕ್ ವಿ ಜಸ್ಟ್ ಕಾಂಟ್ರಿಬ್ಯೂಟ್ ಅಷ್ಟೇ. ಅಲ್ಲ, ಆದರೆ ನಿಮ್ಮ ಜೋಡಿ ಇದೆಯಲ್ಲ, ಕನ್ನಡ ಜನತೆ ತುಂಬ ಇಷ್ಟಪಟ್ಟ ಜೋಡಿಗಳಲ್ಲಿ ನಿಮ್ಮದು ಒಂದು. ನಿಮ್ಮ ಫಿಲ್ಮ್ಗಳು ಜನರು ಸ್ವೀಕರಿಸಿ ತುಂಬ ಜಾಸ್ತಿ, ನಿರಾಕರಿಸಿ ತುಂಬ ಕಡಿಮೆ. ಏನೋ ಒಂದು ಐಡಿಯಲ್ ಜೋಡಿ ಅನಿಸುತ್ತೆ ತೆರೆ ಮೇಲೆ ನಿಮ್ಮದು. ಅದಕ್ಕೇನು ಕಾರಣ ಅನಿಸುತ್ತೆ? ಸರ್, ಏನು ಹೇಳೋದು, ಪಾತ್ರಗಳು ಸಿಕ್ಕಿದಾಗ ಒಬ್ಬ ಕಲಾವಿದರಿಗೆ ಆ ಪಾತ್ರಗಳು ಹೊಮ್ಮಿದಾಗ, ಯಾಕಂದರೆ ಇಲ್ಲೇನದು ಈ ಪಿಕ್ಚರ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಡೈರೆಕ್ಟ್ರು ಫಸ್ಟ್ ವಿಷನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ವಿಷುವಲಿ ಇವರೇ ಇರಬೇಕು. ಒಂದು ವರ್ಷದಿಂದ ಅವರು ಕಷ್ಟಪಟ್ಟು ಈ ಪಾತ್ರ ಇವರೇ ಮಾಡಿದ್ರೆ ಚೆನ್ನ ಅನ್ನೋದಕ್ಕೋಸ್ಕರ ಅವ್ರನ್ನೇ ಹಾಕಿ, ಅದಕ್ಕೆ ನಮಗಿಂತ ಚೆನ್ನಾಗಿ ಅವರು ಪ್ರೇಕ್ಷಕರ ನಾಡಿನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಾಗ್ತಿಳ್ಳಿ ಚಂದ್ರಶೇಖರ್ ಅವರು ಅನ್ಸುತ್ತೆ. ಸೊ ಅರ್ಧ ಕೆಲಸ ನಾವು ಮಾಡಬೇಕಾಗಿರೋದನ್ನ ಅವ್ರು ಮಾಡಿರೋದ್ರಿಂದ ಜನಗಳಿಗೆ ಇಷ್ಟ ಆಗುತ್ತೆ. ನಮಗೂ ಕೂಡ ಭಾಳ ಕಂಫರ್ಟಬಲ್ ಆಗಿತ್ತು. ನಾವು ಇಷ್ಟಪಟ್ಟೆ ಮಾಡಿದ್ವಿ ಪಾತ್ರನ. ನಿಮಗೇನು ಅನಿಸುತ್ತೆ? ಡೈರೆಕ್ಟರ್ ಚಂದ್ರಶೇಖರ್ ಜೊತೆ ನಾನು ಮಾಡ್ತಿರೋದು ಇದೇ ಮೊದಲನೇ ಸಲ. ಬಟ್ ಹೀಸ್ ಬೀನ್ ಮೇಕಿಂಗ್ ಫಿಲ್ಮ್ಸ್ ಫಾರ್ ಪ್ರಾಬಬ್ಲಿ 10th film. But he didn't approach me for any of these other films for a reason. He waited. ಒಂದು ಒಳ್ಳೆ ಕಥೆಯಲ್ಲಿ ಒಂದು ಒಳ್ಳೆ ಪಾತ್ರ, ಆ ಪಾತ್ರಕ್ಕೆ ಸುಹಾಸಿನಿ ಮಾತ್ರ ಮಾಡಬೇಕು. he must have thought that and then he called me. So for everything ಒಂದು time you have to have the time. This was the right time and the right character, right film. ಓಕೆ, ನಿಮ್ಮ ಪಾತ್ರ ಏನಿದೆಯಲ್ಲ, ಹಳ್ಳಿ ಹೆಣ್ಮಗಳ ಪಾತ್ರ, ನನಗೆ ಎಲ್ಲ ನಿಮ್ಮ ಫಿಲ್ಮ್ಗಳನ್ನ ನೋಡಿಲ್ಲ. ಸೊ ಹೀಗಾಗಿ ನನಗೆ ನೀವು ಇದಕ್ಕಿಂತ ಮುಂಚೆ ಇಂಥ ಪಾತ್ರ ಮಾಡಿದ್ರು ಎಲ್ಲ ಗೊತ್ತಿಲ್ಲ. ಹಳ್ಳಿ ಹೆಣ್ಮಗಳ ಪಾತ್ರ ಸ್ವಲ್ಪ ಗಯ್ಯಾಳಿ, ಗಂಡನ ಕಾಲು ಎಳೆಯುವಂಥ ಪಾತ್ರ, ತುಂಬ ಪ್ರೀತಿ ಮಾಡಿದ್ರು ಕೂಡ. ಸೊ ಆ ಪಾತ್ರ ಮಾಡಬೇಕಾದ್ರೆ ಏನಾದರೂ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ, ಅಥವಾ ಈ ಪಾತ್ರ ಹಿಂದೆ ಈ ಥರ ಮಾಡಿದ್ರೆ ನೀವು? ನಿಮ್ಗೆಲ್ಲರಿಗೂ ಗೊತ್ತು ದಟ್ ಕನ್ನಡ ನನ್ನ ಮಾತೃಭಾಷೆ ಅಲ್ಲ. ಬಟ್ ಇನ್ ದಿಸ್ ಫಿಲ್ಮ್ ಇಟ್ ವಾಸ್ ಅ ಚಾಲೆಂಜ್. ಹಳ್ಳಿ ಕನ್ನಡ ಮಾತಾಡೋದು ಅನ್ನೋದು ಇಟ್ ವಾಸ್ ಅ ಬಿಗ್ ಚಾಲೆಂಜ್. ನನಗೆ ಆ ಕಾನ್ಫಿಡೆನ್ಸ್ ಇಲ್ಲ. ಫ್ರಮ್ ದ ಬಿಗಿನಿಂಗ್ ಐ ಡಿಡ್ಂಟ್ ಹ್ಯಾವ್ ದ ಕಾನ್ಫಿಡೆನ್ಸ್. ಬಟ್ ಡೈರೆಕ್ಟರ್ ಇನ್ಸಿಸ್ಟೆಡ್, ನೀವು ಏನು ಡೋಂಟ್ ವರಿ ಎನಿಥಿಂಗ್, ಕಮ್ ಫಾರ್ ದ ಶೂಟಿಂಗ್, ಐ ಆಮ್ ದೇರ್. ಡಬ್ಬಿಂಗ್ನಲ್ಲಿ ಕೂಡ ನಾನು ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಹಿ ವಾಸ್ ಅ ಮಾಸ್ಟರ್, ಹಿ ವಾಸ್ ಅ ಟೀಚರ್, ಐ ವಾಸ್ ಜಸ್ಟ್ ಅನ್ ಒಬೀಡಿಯಂಟ್ ಸ್ಟೂಡೆಂಟ್. ಸೊ ದ್ಯಾಟ್ ವೇ ತಮಿಳಲ್ಲಿ ಮಾಡಿದ್ದೀನಿ. ತೆಲುಗು ಆಲ್ಸೋ ಐವ್ ಡನ್ ವಿಲೇಜ್ ಕ್ಯಾರೆಕ್ಟರ್. ಕನ್ನಡದಲ್ಲಿ ಇದೇ ಫಸ್ಟ್ ಟೈಮ್ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಹಿಟ್ ದ ಬುಲ್ಸ್ ಐ. ಅವ್ರ ಪಾತ್ರದ ಬಗ್ಗೆ ನಿಮಗೆ ಅನಿಸುತ್ತೆ? ಕನಕನ ಪಾತ್ರದ ಬಗ್ಗೆ ನನಗೆ ಅವ್ರು ಮಾಡ್ತಿರ್ಬೇಕಾದ್ರೆ ಯಾವಾಗ ನಾನು ಸೀನ್ಸ್ ಎಲ್ಲ ನೋಡಿದಾಗ ಅನಿಸ್ತು, ಸ್ವಲ್ಪ ಟಫ್ ಪಾತ್ರನೇ ಇದು ಹಾಸಿನಿ ಅವ್ರಿಗೆ ಈ ಥರ. ಯಾಕೆಂದರೆ ಅದು ಒಳಗಡೆ ಡೆಪ್ತ್ ಇದೆ ಅದರಲ್ಲಿ. ಬಟ್ ನನಗೆ ಅವರ ಟ್ಯಾಲೆಂಟ್ ಮೇಲೆ ತುಂಬ ನಂಬಿಕೆ ನನಗೆ ಮಾಡ್ತಾರೆ ಅಂತ. ಬಿಕಾಸ್ ಏನಾದರೂ ಒಬ್ಬರು ತುಂಬಾ ಕಷ್ಟಪಡೋ ಯಾವುದೇ ಪಾತ್ರ ಅಲ್ಲೂ ಕೂಡ ಜೀವ ತುಂಬ ಒಂದು ಅವ್ರಿಗೆ ಪ್ರತಿಭೆ ಇರೋದ್ರಿಂದ ಚೆನ್ನಾಗಿ ಮಾಡ್ತಾರೆ ಅಂತ. ಬಟ್ ನಂಗೆ ಸ್ವಲ್ಪ ಡಬ್ಬಿಂಗ್ ವಿಷಯದಲ್ಲಿ ನನಗೆ ಯೋಚನೆ ಇತ್ತು. ಬಟ್ ಡೈರೆಕ್ಟ್ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅಂತ. ಅದೇ ಅಲ್ಲಿ ಆ ಟ್ಯಾಲೆಂಟ್ ಅನ್ನೋದು ಕೌಂಟ್ ಆಗೋದೇ ಇಲ್ಲಿ ಅನಿಸುತ್ತೆ. ಆ್ಯಂಡ್ ನಾವು ಮನೆ ಬೆಳಗಾಂನಲ್ಲಿ ಪಿಕ್ಚರ್ ನೋಡಿದಾಗ ಜನಗಳು ರಿಯಾಕ್ಟ್ ಮಾಡ್ತಿದ್ರು, ಓ ನಮ್ಮ ಭಾಷೆ ಮಾತಾಡಿದ್ದಾರೆ, ನಮ್ಮ ಥರ ಇದ್ದಾರೆ ಅಂತ. ಸೊ ಅವ್ರಿಗೆ ಆಲ್ರೆಡಿ ಕಾಂಪ್ಲಿಮೆಂಟ್ ಸಿಕ್ಕಿದೆ ಅಂತ. ಹೂವೇನ್ ಪಾತ್ರ ನಿಮ್ಮ ಹತ್ರ ಏನು ಚೇಂಜ್ ಮಾಡಿದೆ ವಿಷ್ಣು ಸರ್? ಇಲ್ಲ ಒಳಗಡೆ ನನಗೆ ಈ ವಿಷಯಗಳ ಬಗ್ಗೆ ಕಾಳಜಿ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ರೈತನ ಮೇಲೆ ನಾವು ರೈತ ಅಥವಾ ವೃತ್ತಿ ಮೇಲೆ ತುಂಬಾ ಗೌರವ. ಎಲ್ಲೋ ನಮಗೂ ಇದ್ದಾಗ ಕೂಡ ಫುಲ್ ಫ್ಲೆಡ್ಜ್ ಅಥವಾ ಫುಲ್ ಟೈಮ್ ಆಗ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಅಭಿಮಾನ, ಗೌರವ ತುಂಬ ಜಾಸ್ತಿ ಇದೆ. ನಮಗೆ ತೋಚಿದ ರೀತಿಯಲ್ಲಿ ಅದೇ ಹೇಳಬಾರ್ದಷ್ಟೇ ನಾವೇನು ಮಾಡ್ತೀವಿ ಅನ್ನೋದು ಇದೆ. ಅದ್ರ ಬಗ್ಗೆ ಆ ಒಂದು ಯಾವುದೋ ಒಂದು ಒಳಗಡೆ ಇತ್ತು, ಆ ಭಾವನೆ ಇರ್ಬೋದು, ಅಥವಾ ಆತನ ಒಂದು ಸಂಕಟ ಇರ್ಬೋದು, ಆತನ ಇವತ್ತು ಪರಿಸ್ಥಿತಿ ಇರ್ಬೋದು, ಅದಕ್ಕೆಲ್ಲ ಸ್ಪಂದಿಸೋ ಒಂದು ಅವಕಾಶ ಈ ಹೂವು ಏನು ಪಾತ್ರದ ಮುಖಾಂತರ ಸಿಕ್ತು ಅಂತ.
ಈಗ ನೀವು ಸ್ಪಂದಿಸಿದ್ರೆ ಜನರು ನಿಮ್ಮಿಂದ ಏನೋ ವಿಷ್ಣು ಅಂತಂದರೆ ಏನೋ ಒಂದು ಇಮೇಜ್ ಇದೆ, ಒಂದು ಕ್ಯಾರೆಕ್ಟರ್ ಇದೆ ಜನರ ಮನಸ್ಸಲ್ಲಿ, ಅದಕ್ಕೆ ಮತ್ತೊಂದು ದೊಡ್ಡ ಡೈಮೆನ್ಷನ್ ಆ್ಯಡ್ ಆಗಿದೆ. ರೈತರ ಪರವಾಗಿ ವಿಷ್ಣು ಮಾತಾಡಿದ್ದಾರೆ ಈ ಚಿತ್ರದಲ್ಲಿ ಅಂತೇಳಿ. ಸೊ ನಿಮ್ಮ ಬಗ್ಗೆ ಅವ್ರು ಏನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ಬಿಡ್ತು ಅನಿಸುತ್ತೆ. ಅದು ಹೊರಗಡೆ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಏನು? ಅಲ್ಲ ಎಕ್ಸ್ಪೆಕ್ಟ್ ಅಂದರೆ ನಾನು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಕೆಪಾಸಿಟಿ ಅಂತ ಒಂದಿರುತ್ತೆ, ಅವನ ಒಂದು ಆಯಾಮ ಇರುತ್ತೆ. ನೀವು ಅಷ್ಟರೊಳಗಡೆ ಆತ ಏನು ಸ್ಪಂದಿಸ್ಬೋದು, ತನಗೆ ಗೊತ್ತಾದ ರೀತಿಯಲ್ಲಿ ತನಗೆ ಕೈ ಆಗೋ ರೀತಿಯಲ್ಲಿ ಸ್ಪಂದಿಸ್ಬೋದು. ಪ್ರತಿಯೊಂದು ಮಾಡ್ತೀನಿ, ನಾನು ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀನಿ ಅನ್ನೋದು ಸ್ವಲ್ಪ ನನ್ನ ದೃಷ್ಟಿಯಿಂದ ಬಹಳ ಉದ್ದಟತನ ಆಗುತ್ತೆ. ಯಾಕೆಂದರೆ ಡೈರೆಕ್ಟ್ರು ಒಂದು ಪಾತ್ರ ಸೃಷ್ಟಿ ಮಾಡಿದಾಗ ಆ ಪಾತ್ರಕ್ಕೆ ನಾನು ಮಾಡೋದು ಅಂತ ಹೇಳಿದಾಗ ಬೇಕಾದಷ್ಟು ಕಲ್ತ್ಕೊಳ್ಳೋ ಅವಕಾಶ ಒಬ್ಬ ಕಲಾವಿದನ ಸಿಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ಕೆಲವುದು ನಮಗೆ ಒಳಗಡೆ ಇದ್ದಿದ್ದು ಎಲ್ಲೋ ಒಂದು ಕಡೆ ಸ್ಪಂದಿಸ್ತಾ ಇದ್ವು, ಅನ್ಯಾಯ ಆಗ್ತಿದೆ ಅಂತ ಗೊತ್ತಾಗ್ತಾ ಇತ್ತು ಮಾಧ್ಯಮದ ಮೂಲಕ, ಪತ್ರಿಕೆ ಮೂಲಕ. ಸೊ ಈ ಆ ಒಂದು ನೋವು ಏನಿತ್ತು ಅದಕ್ಕೆ ಸ್ಪಂದಿಸೋ ಒಂದು ಪಾತ್ರ, ಎದುರುಗಡೆ ಕಾಣಿಸೋ ಒಂದು ಪಾತ್ರ ನನಗೆ ಸಿಕ್ತು ಅಂತ ಹೇಳ್ತೀನಿ ನಾನು. ಆದರೆ ಈ ತುಡಿತ ಇದ್ದೇ ಇದೆ. ನನಗೆ ಯಾವತ್ತೂ ಹೇಳ್ತೇನೆ, ಒಬ್ಬ ಮನುಷ್ಯನ ಜೀವನದಲ್ಲಿ ರೈತನ ಬಗ್ಗೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಇರಬೇಕಾದ ಒಂದು ಕೃತಜ್ಞತೆ, ಗೌರವ. ಅದೇ ಥರ ಒಬ್ಬ ಯೋಧ ಆಗ್ಬೋದು, ಅದೇ ಥರ ನಮ್ಮ ಶಿಕ್ಷಕ ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಇದೆ ನೋಡಿ. ಅವರು 3 ಮಹತ್ತರವಾದ ಪಾತ್ರ ವಹಿಸ್ತಾರೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಅವನ ಪೂರ್ಣ ಜೀವನದ ಕಾಲದಲ್ಲಿ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ಬೇಕಾದ ಸಲ ಹೇಳಿದ್ವಿ, ರೈತನ ಬಗ್ಗೆ, ರೈತ ನಮಗೋಸ್ಕರ ನಿಸ್ವಾರ್ಥದಿಂದ ಆತ ನಮಗೋಸ್ಕರ ಏನು ಕೊಡ್ತಾನೋ, ಆತ ಏನು ಬೆಳಿತಾನೋ, ಯಾವುದು ನಾವು ಅದನ್ನು ಆಹಾರ ತಗೋತೀವೋ ಅದ್ರ ಬಗ್ಗೆ ನಮ್ಮ ಕೃತಜ್ಞತೆ, ಗೌರವ ಇರಬೇಕು ಅಂತ. ಇದು ಶಿಕ್ಷಣದಲ್ಲೇ ಆಗಬೇಕು ಅಂತ ನಾನು ಅಷ್ಟೇ. ಪ್ರತಿ ಮಕ್ಕಳಿಗೆ ಮುಂದಿನ ಇವತ್ತೇನು ಪೀಳಿಗೆ ಇದ್ದಾರೆ ಅವ್ರಿಗೆ ಗೊತ್ತಾಗಬೇಕು. ಅವ್ರದ್ದು ಯಾರಿಗೋ ನಮಗೆ ಸಂಬಂಧ ಇಲ್ದಿದ್ದರು ಮನತಲ್ಲಿ ಅಲ್ಲಿ ಗಡಿ ಕಾಯ್ತಾನೆ, ಆತ ಎಚ್ಚರವಾಗಿದ್ದಾನೆ, ಅದಕ್ಕೆ ನಾವು ನೆಮ್ಮದಿಯಾಗಿ ಮಲಗಿದ್ದೀವಿ ಅನ್ನೋ ಒಂದು ಭಾವನೆ ಈ ಥರ ಸೃಷ್ಟಿಯಾಗಬೇಕು ಅಂದರೆ ಮಕ್ಕಳಿಗೆ ಈ ಥರದ ಜನಗಳ ಬಗ್ಗೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಅವರ ಮಹತ್ವನ ಹೇಳ್ಕೊಳ್ತಾ ಬಂದರೆ ಮಕ್ಕಳುಗಳಲ್ಲಿ ಆ ವೃತ್ತಿ ಬಗ್ಗೆ, ಆ ವ್ಯಕ್ತಿ ಬಗ್ಗೆ ಗೌರವ ಹುಟ್ಟುತ್ತೆ. ಆ ಥರ ಪ್ರಯತ್ನಗಳೇ ಆಗಬೇಕು ಅಂತ. ನಿಮಗೆ ಈ ಒಂದು ಪಾತ್ರ ಮಾಡಿದ ಮೇಲೆ, ಈ ಚಿತ್ರ ಮಾಡಿದ ಮೇಲೆ ರೈತರ ಬಗ್ಗೆ ಹೊಸದಾಗಿ ಏನಾದರೂ ಗೊತ್ತಾಯ್ತಾ? ನಿಮಗೆ ಏನಾದರೂ ನಿಮ್ಮ ಪರ್ಸ್ನಾಲಿಟಿನ ಏನಾದರೂ ಆ್ಯಡ್ ಆಯ್ತು ಅನ್ಸುತ್ತಾ? ನಿಮಗೆ ಸೋಷಿಯಲ್ ಕಾನ್ಷಿಯಸ್ನೆಸ್ ಜಾಸ್ತಿ ಆಯ್ತು ಅನ್ಸುತ್ತಾ? ಏನಾದರೂ ಮಾಡಬೇಕಂತ ಇದ್ದೀರಾ ನೀವು ಇಬ್ಬರು ಬೇರೆ? ಇದು ಒಂಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೆ ದಿಸ್ ಫಿಲ್ಮ್, ಡೆಫಿನೆಟ್ಲಿ. ನಾಟ್ ದಟ್ ವಿ ಡಿಡ್ ನೋ ಎನಿಥಿಂಗ್, ವಿ ಆರ್ ರೀಡಿಂಗ್ ಇನ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಒಂದು ಹೊಸ ಡೈಮೆನ್ಷನ್, ವಿ ಸೀಯಿಂಗ್ ಅ ನ್ಯೂ ಪಿಕ್ಚರ್ ಆಫ್ ದ ಹೋಲ್ ಥಿಂಗ್. That way, this was a learning experience. I have to say, it's a learning experience. I'm still learning. ಇವರು ಏನು ಗಯ್ಯಾಳಿ ಪಾತ್ರ ಮಾಡಿದ್ದಾರೆ, ವಿಷ್ಣು ಸುಹಾಸಿನಿ ಜೊತೆ ತುಂಬ ಮಧುರವಾದ ಪ್ರೇಮಮಯ ಕ್ಷಣಗಳನ್ನ ನೀವು ಕಳೆದಿದ್ದೀರಿ. ಈ ಥರ ಕ್ಷಣಗಳನ್ನ ಅಂದರೆ ಈ ಪಿಕ್ಚರಲ್ಲಿ ಅಲ್ಲೂ ಮಧುರತೆ ಇತ್ತಲ್ಲ, ಅಲ್ಲೂ ಇತ್ತ. ಹಲಸು ನೋಡೋದಕ್ಕೆ ಭಾಳ ಒರಟಾಗಿರುತ್ತೆ. ಓಕೆ ಅಲ್ವಾ? ಆ ಹಲಸು ಹಣ್ಣುಗಳೆಲ್ಲ ಬಹಳ ಸಿಹಿ ಇದ್ರೆ ಅದೇನೆ, ಅದಕ್ಕೆ ಜೇನು ಸೇರಿಬಿಟ್ರೆ ಇನ್ನೂ ಸಿಹಿಯಾಗಿರುತ್ತೆ. ಸೊ ನಾನು ಜೀವನದಲ್ಲಿ ಈ ಥರದ್ದು ನೋಡಿರೋದ್ರಿಂದ ಎಲ್ಲ ಒಂದ್ಸಲಿ ಅದು ಆ ಒಂದು ಪರಿಸ್ಥಿತಿನಲ್ಲಿ ಅಲ್ಲಿ ಆ ಮುಗ್ಧತೆ ಇದೆ, ಅಲ್ಲ ಮೋಹ ಇದೆ, ಅಲ್ಲ ಒಂದು ಆ ವ್ಯಕ್ತಿ ಮೇಲಿರೋ ಒಂದು ಗೌರವ ಇದೆ, ಪ್ರೀತಿ ಇದೆ, ಸಂಬಂಧ ಇದೆ, ಒಂದು ತುಡಿತ ಇದೆ. ನಾನು ಗಯ್ಯಾಳಿ ಅನ್ನೋದು ನಾನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ. ಇಟ್ಸ್ ಒನ್ ಆಫ್ ದಿ ನೇಚರ್, ಆ ಒಂದು ಜಾಗದಲ್ಲಿ ಸ್ಪಂದಿಸೋವಂಥದ್ದು. ಆದರೂ ಕೂಡ ಏನಂದರೆ ಅದರಲ್ಲಿ ಮಧುರವಾಗಿ ಗಯ್ಯಾಳಿ, ಎಲ್ಲರೂ ಇಷ್ಟಪಡುವಂಥ ಗಯ್ಯಾಳಿತನ ಅದು, ಯಾರಿಗೂ ನೋವು ಮಾಡುವಂಥ ಅಲ್ಲ. ಸೊ ಆ ಪಾತ್ರದಲ್ಲಿ ಆಕೆ ಬಂದಾಗ ಅವ್ರನ್ನ ನೋಡಿ ನೀವು ಅವ್ರನ್ನ ಇಷ್ಟಪಡ್ತೀರಾ, ಅವ್ರ ಬಗ್ಗೆ ಒಲವು ಮೂಡಿಸ್ತೀರಾ ಅಂತ ಒಂದು ಪರಿಸ್ಥಿತಿ ಹೂವೇನು ಆ ಥರ ಇದ್ರೇ ಅದು ಕಾಂಟ್ರಾಸ್ಟ್ ಬ್ಯಾಲೆನ್ಸ್ ಆಗೋದು. ಕರೆಕ್ಟ್, ನಿಮ್ಮ ಪರ್ಸನಲಿ ಕರೆಕ್ಟಾಗಿ ಕಾಂಟ್ರಾಸ್ಟ್ ಆಗಿದೆ. ಯಾಕಂದರೆ ಇವ್ನು ಸ್ವಲ್ಪ ಓದಿರೋನು, ಇವನು ಸ್ವಲ್ಪ ವಿದ್ಯೆ ಇದು ಮಾಡ್ರೋ, ಅವ್ರು ಇಲ್ಲ ಅಂತ. ಸೊ ಆ ಹಂಚ್ಕೊಳ್ಳೋದು ಅಥವಾ ಒಂದು ಇದನ್ನು ನಿಭಾಯಿಸ್ಕೊಂಡು ಹೋಗೋದೇ ಒಂದು, ದಟ್ ಇಸ್ ವೇರ್ ದಿ ಡೈರೆಕ್ಷನ್ ಆ್ಯಂಡ್ ದಿ ಕ್ಯಾರೆಕ್ಟರ್ ಕಮ್ಸ್. ಕರೆಕ್ಟ್. ಅದು ಒಂದು ನಿಮ್ಮ ಡೈಲಾಗ್ ನಂಗೆ ನೆನಪು ಬರುತ್ತೆ. ಏನಂದರೆ ಮಗಳು ಕೇಳ್ತಾಳೆ, ಯಾಕೆ ನೀನು ಯಾವಾಗ ಜಗಳ ಆಡ್ತಾ ಇರ್ತೀಯ ಅಪ್ಪನ ಜೊತೆ ಅಂತಂದರೆ, ನನಗೆ ನಿಮ್ಮ ಅಪ್ಪನ ಬಗ್ಗೆ ತುಂಬ ಅಕ್ಕರೆ ಇದೆ, ಹೀಗಾಗಿ ಜಗಳ ಆಡ್ತೀನಿ ಅಂತ. ನಿಮಗೆ ಮದುವೆ ಆಗಿಲ್ಲ ಅನಿಸುತ್ತೆ ಬಹುಶಃ, ಆದರೆ ನಿಮ್ಮ ಜೀವನದಲ್ಲೂ ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬಂದೇ ಬರುತ್ತೆ. ಇಲ್ಲ, ನನಗೂ ಆಗಿದೆಯಾ? ಅದಕ್ಕೆ ನಿಮ್ಮ ಹೆಂಡತಿ ಕರ್ಕೊಂಡು ಹೋದ್ರೆ ನಿಮಗೆ ಜ್ಞಾಪಕ ಬರುತ್ತೆ, ಸಪ್ರೇಟ್ ಆಗೋದ್ರೆ ಅವ್ರಿಗೂ ಜ್ಞಾಪಕ ಬರುತ್ತೆ, ನಿಮಗೂ ಜ್ಞಾಪಕ ಬರುತ್ತೆ. ಇದು ಜ್ಞಾಪಿಸೋ ಎಲ್ಲ ಸನ್ನಿವೇಶಗಳೆಲ್ಲ ಜ್ಞಾಪಿಸೋದು, ಸಂತೋಷ ಪಡೋದು ಅಷ್ಟೇ. ಆದರೆ ಫಸ್ಟ್ ಡೇ ಶೂಟಿಂಗಲ್ಲಿ ಐ ವಾಸ್ ಸೋ ನರ್ವಸ್. ಡು ಯು ರಿಮೆಂಬರ್, ವಿ ವರ್ ಶೂಟಿಂಗ್ ಅ ಸಾಂಗ್ ಸೀಕ್ವೆನ್ಸ್ ವೆಲ್ಲಾರಲ್ಲಿ, ಆ್ಯಂಡ್ ಲೆಂಗ್ತಿ ಸಾಂಗ್. ಏನೋ ಸ್ಟೂಡೆಂಟ್, ನಾನು ಐ ವಾಸ್ ಲೈಕ್ ಅ ಸ್ಟೂಡೆಂಟ್. ಅವರು ಸ್ಟೂಡೆಂಟ್ ಅಲ್ಲ, ಅವರು ಮಾಡಿದ್ದು ಸ್ಟೂಡೆಂಟ್ ತರ ಐ ವಾಸ್ ರೈಟಿಂಗ್ ಎವ್ರಿಥಿಂಗ್ ಇನ್ ಅ ಪೇಪರ್. ಐ ಸ್ಟಿಲ್ ರಿಮೆಂಬರ್ ಲೆಂಗ್ತಿ ಸಾಂಗ್. ಇದು ಬಣ್ಣದ ಬರುತ್ತಲ್ಲ ಅದು ಬಿಗಿನಿಂಗ್. ಐ ಸ್ಟಿಲ್ ರಿಮೆಂಬರ್. ತುಂಗ ನದಿಯ ದಂಡೆ ದಂಡೆ ನಿನ್ನನ್ನ ಕಂಡೆ ತುಂಡು ಮಲ್ಲಿಗೆ
ತಂಡು ಕಂಡೆ ಮಲ್ಲಿಗೆ ಬಂದೆ ಉದ್ದಕ್ಕೆ ಬರುತ್ತೆ ನಾನ್ ಸ್ಟಾಪ್. ಇವ್ರು ಮಾಡಿದ್ ನೋಡಿ ನಾನು ಅಯ್ಯೋ ಮೈ ಗಾಡ್, ಲೈಕ್ ಐ ವಾಸ್ ಅ ಸ್ಟೂಡೆಂಟ್. ನಾನು ಅಸೋಸಿಯೇಟ್ ಕಡೆ ನಂದು ಈಗ ಬರುತ್ತಾ ಅಂತ, ಇಲ್ಲ ಬೇರೆ ಸಲ ಬರುತ್ತೆ, ನಡೆದ ಮುಂಚೆ ಕೊಟ್ಬಿಡೋದು. ಯಾಕೆಂದರೆ ಅವ್ರು ಅಷ್ಟು ಇನ್ವಾಲ್ವ್ಮೆಂಟು ಚೆನ್ನಾಗಿ ಮಾಡಬೇಕು ಅಂತ. ಸೊ ಇಲ್ಲೇ ರಿಯಲ್ ಆರ್ಟಿಸ್ಟು ಯಾರು ಅಂತ ಗೊತ್ತಾಗೋದೇ ಅಲ್ಲಿ ಇದನ್ನೇ ನಾನು ಹೇಳ್ತೀನಿ. ವೆನ್ ವಿ ಹಿಯರ್ ದಿ ಕಾಂಪ್ಲಿಮೆಂಟ್ ಆ್ಯಂಡ್ ದಿ ಅಪ್ರಿಷಿಯೇಷನ್ ಬಂದಾಗ ವಿ ರಿಮೆಂಬರ್ ದ ಸ್ಮಾಲ್ ಥಿಂಗ್ಸ್ ವಿಚ್ ಈಸ್ ಮೇಡ್ ಅಸ್. ಆ್ಯಂಡ್ ಇಟ್ ಇಸ್ ಆಲ್ವೇಸ್ ಏನು ನಾವು ಇಷ್ಟಪಡೋ ಆರ್ಟಿಸ್ಟು, ನಾವು ಇಷ್ಟಪಡೋ ವ್ಯಕ್ತಿ ಜೊತೆ ಇದ್ದಾಗ ಆ ಅನುಭವನೇ ಬೇರೆ ಅಂತೀನಿ ನಾನು. ದಟ್ಸ್ ವಾಟ್ ಹಾಸಿನಿ ಅಂದರೆ ಅದೇನೆ. ಈಗಲ್ಲ ಯಾವಾಗಾದರೂ ಅಷ್ಟೇ ಹಾಸಿನಿ ಬ್ರಿಂಗ್ ದಟ್ ಫ್ರೇಗ್ರೆನ್ಸ್. ಪಾತ್ರಕ್ಕಾಗಲಿ ಅಥವಾ ಪರಿಸರಕ್ಕಾಗಲಿ ಅಥವಾ ಯೂನಿಟ್ಗಾಗಲಿ ಅದು ತರ್ತಾರೆ ಬರಬೇಕಾದ್ರೆ. ತದ್ಬಿಟ್ಟು ಎಲ್ಲ ಹಂಚಿಬಿಟ್ಟು ಎಲ್ಲ ಕೊಟ್ಬಿಟ್ಟು ಅದನ್ನು ನಾವು ಎಂಜಾಯ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಪಿಕ್ಚರ್ ನಮಗೆ ಸಿಗೋ ತನಕ ಮತ್ತೆ ಶಿಲ್ ಗೋ ಆಫ್. ಇಟ್ಸ್ ಅ ಫ್ರೇಗ್ರೆನ್ಸ್ ಅಂತೀನಿ. When you see the film, you might see, you can see the confidence of a strong character, but ನೀವು ಶೂಟಿಂಗ್ ಬಂದು ನೋಡಬೇಕು. ಅಲ್ಲಿ ಐ ಹ್ಯಾವ್ ಅ ನೋಟ್ಬುಕ್, ಬರಿತೀನಿ ಎವ್ರಿ ಡೈಲಾಗ್, ಎವ್ರಿ ಲೈನ್. ಸ್ಟೂಡೆಂಟ್ಸ್ ಥರ ಐ ಸಿಟ್ ಇನ್ ಅ ಕಾರ್ನರ್ ಆ್ಯಂಡ್ ಲರ್ನ್ ಎವ್ರಿಥಿಂಗ್ ಬೈ ಹಾರ್ಟ್, ನರ್ವಸ್ ಬಿಫೋರ್ ದ ಶಾಟ್. That's the best part about films. It inspires ಅದು ಎಲ್ರಿಗೂ ಬೇಕಾಗುತ್ತೆ ಅನ್ಸುತ್ತೆ. ಸೊ ವೆನ್ ದೇ ಸೇ ಸೀನಿಯರ್ ಆರ್ಟಿಸ್ಟ್ ಯಾವುದು ಹೆಲ್ಪ್ ಮಾಡಲ್ಲ ಕ್ಯಾಮ್ರಾ ಮುಂದೆ. ವೆನ್ ದ ಕ್ಯಾಮ್ರಾ ಡೈರೆಕ್ಟರ್ ಸೇ ಆ್ಯಕ್ಷನ್, ಮೆನಿ ಟೈಮ್ಸ್ ವಿ ಬಿಕಮ್ ಬ್ಲ್ಯಾಂಕ್. ಯಾವುದು ಹೆಲ್ಪ್ ಮಾಡಲ್ಲ. ನಿಮ್ಮ ಅನುಭವ, ನಿಮ್ದು ಹಳೆ ಇಷ್ಟು ಚಿತ್ರಗಳು. There is a saying, when you are in camera mundu, when you are standing there, you are an orphan. You're right. ಯಾರು ಇಲ್ಲ, nobody can help you. They can help you before the shot, but during the shot you are yourself, you are an orphan. ತುಂಬ ಒಳ್ಳೆ ಮಾತು ಹೇಳಿದ್ರೆ. ಹೌದು, ಆಮೇಲೆ ಇದೆಲ್ಲ ಅನುಭವಕ್ಕೆ ಬರೋದು ಅಂತ. ಸೀನಿಯರಿಟಿ ಆಗ್ತಾ 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 ಭಯ ಜಾಸ್ತಿ ಆಗುತ್ತೆ. ಮೋರ್ ಸ್ಕೇರ್ಡ್ ಐ ಆಮ್ ಟೆಲಿಂಗ್ ಯು. ಯಾಕೆಂದರೆ ನೋಡೋರು ಕಣ್ಣು, ಕಾಯೋ ಕಣ್ಣು, ಅಥವಾ ನಮ್ಮನ್ನು ಏನೋ ಅಪೇಕ್ಷೆ ಪಡ್ತಾರೆ, ಎಲ್ಲ ಕಣ್ಣುಗಳಿಗೆ ಉತ್ತರ ಕೊಡ್ಬೇಕು. ನೀವು ಏನಾದ್ರು ಇರಬೇಕೆ. ಮತ್ತೆ ನಿಮ್ಗೆ ಜಾಸ್ತಿ ಹೇಳಲ್ಲ ಡೈರೆಕ್ಟರ್ ಕೂಡ ಸೀನಿಯರ್ ಆರ್ಟಿಸ್ಟ್ ಅಂತ. ಅದೇ ತೊಂದರೆ ಬರೋದು. ಯಾಕೆಂದರೆ ಅದರ ನನ್ನ ವಿಷಯದಲ್ಲ ಅಲ್ಲ, ಯಾಕಂದ್ರೆ ಅವ್ರು ಹೇಳಿಲ್ಲ ಆದ್ರೂ ನಾನೇನು ಮಾಡೋಕ್ಕೆ ಆಗಲ್ಲ. ಓಕೆ, ಅದಕ್ಕೆ ನಾನು ಡೈರೆಕ್ಟರ್ ಮೇಲೆ ತುಂಬ ಡಿಪೆಂಡ್ ಆಗ್ತೇನೆ. ಆಮೇಲೆ ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಕ್ಕೆ ಸಂತೋಷ ಪಡ್ತೀನಿ. ಬಿಕಾಸ್ ಅವ್ರು ಏನು ಹೇಳ್ತಾರೋ ಅದನ್ನು ಗ್ರಾಸ್ಪ್ ಮಾಡಿ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡಿದ್ರೆ ಅರ್ಧ ಯುದ್ಧ ಗೆದ್ದಾಗೆ. ನೀವು ಹೇಳಿದ್ರಿ ಸುಹಾಸಿನಿ ಸೆಟ್ಟಿಗೆ ಬಂದರೆ, ಎಲ್ಲರ ಹತ್ರ ಬಂದರೆ ಒಂದು ಫ್ರಾಗ್ರೆನ್ಸ್ ತರ್ತಾರೆ, ಅದೊಂದು ಲಿಂಗರ್ ಆಗ್ತಾ ಇರುತ್ತೆ ಅವ್ರು ಹೋದರೂ ಕೂಡ ಅಂಥೇಳಿ. ನಿಮ್ಮ ಜೋಡಿ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ತುಂಬ ಜನರಿಗೆ ತುಂಬ ಫಿಲ್ಮ್ಗಳು ನೆನಪು ಬರ್ತವೆ. ಬಟ್ ತುಂಬ ಜನರಿಗೆ ಒಂದು ಫಿಲ್ಮ್ ಜಾಸ್ತಿ ನೆನಪು ಬರುತ್ತೆ, ಅದು ಬಂಧನ. ನಿಮಗೆ ಗೊತ್ತಿರುತ್ತೆ ನಿಮಗೆ. ಸೊ ಫಸ್ಟ್ ಸಲ ನೀವು ಎಲ್ಲಿ ನೋಡಿದ್ರಿ ಅವ್ರನ್ನ, ಹೆಂಗೆ ಭೇಟಿ ಆಯಿತು? ಆ ಬಂಧನನೇ ಈ ಬಂಧನಕ್ಕೆ. ಓಕೆ, ಫಸ್ಟ್ ಸಲ ನಿಮಗೆ ರಾಜನ್ ಸಿಂಗ್ ಬಾಬು ಮೀಟ್ ಮಾಡಿಸಿದ್ದು ಅದು ನೆನಪಿದೆಯಾ ನಿಮಗೆ? ಫಸ್ಟ್ ಸಲ ನಾನು ಅವ್ರನ್ನ ಅದಕ್ಕಿಂತ ಮುಂಚೆ ಅವರು ಐ ಥಿಂಕ್ ಅವ್ರ ಚಿತ್ರಗಳು ನೋಡಿದ್ದೆ ನಾನು. ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಅವ್ರು ಶೂಟಿಂಗ್ ಎ ಫಿಲ್ಮ್. ನಾನು ಪ್ಯಾಲೇಸ್ ಇಂಡೋರ್ ಮಾಡ್ತಿದ್ದೆ, ಅವ್ರು ಔಟ್ಡೋರ್ ಮಾಡ್ದಾಗ ನೋಡಿದ್ದೆ ನಾನು. ಐ ಜಸ್ಟ್ ಸೀನರ್ ಫ್ರಮ್ ದ ಡಿಸ್ಟೆನ್ಸ್ ಅಷ್ಟೇ. ಬಟ್ ಅವ್ರ ಬಗ್ಗೆ ಗೊತ್ತಿತ್ತು, ನಮಗೆಲ್ಲ ಗೊತ್ತಿತ್ತು. ಆ್ಯಂಡ್ ನಾನು ಕಮಲ್ ಮೀಟ್ ಮಾಡ್ತಿದ್ದಾಗ ಅವಾಗಿನ್ನೂ ಸಿನಿಮಾ ಇಲ್ಲ ಅವರು. ಶಿ ಹ್ಯಾಸ್ ಡನ್ ಅವರ್ ಸಿನಿಮಾಟೋಗ್ರಫಿ ಆ್ಯಂಡ್ ಆಲ್. ಅವಾಗ ಸಿನಿಮಾ ಅವ್ರು ಬರೋ ಐಡಿಯಾ ಅವ್ರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ. ಅವಳು ಸೀನರ್ ಅಷ್ಟೇ. ಬಟ್ ಐ ಮೆಟರ್ ಓನ್ಲಿ ಡ್ಯೂರಿಂಗ್ ಬಂಧನ ಶೂಟಿಂಗ್ ಟೈಮ್. ಫಸ್ಟ್ ಸಲ ನೋಡಿದಾಗ ಏನು ಅನಿಸಿತ್ತು ಪರಿಚಯ ಆದಾಗ? ಏನು ಭಾಳ ಗಲಾಟೆ ಮಾಡ್ಕೊಂಡೇ ಇದ್ದು ಅನ್ಸುತ್ತೆ. ನಾವು ವೇಟಿಂಗ್ ಮೋರ್ ವಿವರ್ ಪ್ರೊಫೆಷನಲ್. It was a comedy scene. First scene ಅಶೋಕ ಹೋಟೆಲ್ ತೆಗೆದಿದ್ದು ಅಶೋಕ ಹೋಟೆಲ್. Where she slaps me. You give me a rose. She slaps me. That's the scene. ಅಶೋಕ ಮುಹೂರ್ತ. ಸೊ ಸ್ಲ್ಯಾಪ್ ಇಂದ ಶುರು ಆಗಿದೆ. ಸ್ಲ್ಯಾಪ್ ಇಂದ ಶುರು ಆಯಿತು. ನೋ ಪೀಪಲ್ ಆರ್ ಕ್ಲಾಪಿಂಗ್ ಫಾರ್ ಅವರ್ ಪೇರ್. That's it. ಕ್ಲಾಪ್ ಇಂದ ಎಂಡ್ ಆಗ್ತಾ ಇದೆ. ಅಷ್ಟೇ. ಓಕೆ, ಸೊ ನಿಮಗೇನು ಅನಿಸಿತ್ತು ವಿಷ್ಣು ಬಗ್ಗೆ ಯಾವಾಗ? ಓಕೆ, ವೆನ್ ರಾಜೇಂದ್ರ ಸಿಂಗ್ ಬಾಬು ಅಪ್ರೋಚ್ಡ್ ಮೀ, ಅವರು ಕತೆ ಹೇಳೋಕೆ ಬಂದಿದ್ದಾರೆ. ಐ ಗೇವ್ ಹಿಮ್ ಒಂದು ಹಾಫ್ ಆನ್ ಅವರ್ ಟೈಮ್ ಅಲಾಟ್. ವಿ had allotted. ಬಟ್ ಒಂದು ಲೈನಲ್ಲಿ he told me the story that two people, one man likes, the girl doesn't know, then she gets married to somebody else, and how ಒಂದು ಲೈನಲ್ಲಿ he told me the story. ಆವಾಗಲೇ I thought this is the best way of telling a story, short and sweet and very nice. ಆಮೇಲೆ he told me hero is going to be Vishnuvardhan. I've been a huge fan of his after seeing Nagarhavu. ಇನ್ನೊಂದಿದೆ, he resembles my uncle a little bit. And I'm sure everybody knows ಅದು ಫೀಚರ್ನಲ್ಲಿ ಕೂಡ the nose and eyes and everything and sense of humor, performance.
ದೇ ಆರ್ ಲೈಕ್ ಬ್ರದರ್ಸ್ ಆ್ಯಕ್ಚುಲಿ. ಸೊ ಒಂದು ಫ್ಯಾಮಿಲಿ ಮೆಂಬರ್ ಥರ ಐ ಸಿ ಹಿಮ್, ದಟ್ಸ್ ಹೌ ಐ ಸಿ ಹಿಮ್. ಈಸ್ ಪಾರ್ಟ್ ಆಫ್ ಫ್ಯಾಮಿಲಿ. ಸೊ ಆ್ಯಕ್ಟಿಂಗ್ ವಿತ್ ಹಿಮ್ ಒಂಥರ ಭಯ, ಐ ಹ್ಯಾಡ್ ಅ ಫಿಯರ್. ಬಟ್ ಸ್ಲೋಲಿ ಗುಡ್ ಆರ್ಟಿಸ್ಟ್ ಆಲ್ವೇಸ್ ಮೇಕ್ಸ್ ದಿ ಅದರ್ ಪರ್ಸನ್ ಫೀಲ್ಸ್ ಕಂಫರ್ಟಬಲ್, ಆ್ಯಂಡ್ we became really like family. Today I cannot see him like a co-star. He is family. He knows everything about my family. I know him very well, inside out, emotionally. Ade ನೀವು ಹೇಳಿದ chemistry. It's an emotional chemistry. It is not physical chemistry. ಕರೆಕ್ಟ್. ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ, ಹೀಗಾಗಿ ಆನ್ ಸ್ಕ್ರೀನ್ ಅಲ್ಲಿ ತುಂಬಾ ನೀವು ಒಂದು ಟ್ರಸ್ಟ್ ಬೇಕು, ಒಂದು ನಂಬಿಕೆ ಇರಬೇಕು. ಮೆನಿ ಸೀನ್ಸ್ ವಿ ಹ್ಯಾವ್ ರಿಟನ್ ಅಂಡ್ ಆನ್ ದ ಸ್ಪಾಟ್ ಅಲ್ಲಿ ಮಾಡಿದೀವಿ. ಹೌದು, ವಿ ಹ್ಯಾವ್ ಲಾಟ್ ಆಫ್ ವೆರಿ ವೆರಿ ಗುಡ್ ಮೆಮೊರೀಸ್ ನಾಸ್ಟಾಲ್ಜಿಯಾಸ್ ವಾಟ್ ಇಟ್ ಶುಡ್. ತುಂಬ ಇಟ್ ಕ್ಯಾನ್ ಬಿ ಬಿಕಾಸ್ ನಾನು ಅವ್ರು ಇದ್ದಾರೆ ಅಂತ ಹೇಳಿದ್ರೆ ಸುಪ್ರಭಾತ ಎಲ್ಲ ಮಾಡಿದಾಗ ನಮಗೆ 11 o'clock ಮೇಲೆ ಬಿಟ್ಬಿಟ್ರೆ ಇಸ್ ಟು ಗಿವ್ ದಿ ಸೀನ್ ಅಂಡ್ ನೀವು ಬರೀರಿ ಅಂತ ಒಂದು ಸಿನಾಪ್ಸಿಸ್ ಕೊಟ್ಟೋಗೋರು. ನಾವು ಇಸ್ ಟು ವರ್ಕ್ಔಟ್ ಅಂಡ್ ಇದೆಲ್ಲ ಏನು ಅಂತಂದ್ರೆ ಅಂಡ್ ಶಿ ವಾಸ್ ವೆರಿ ಕ್ರಿಯೇಟರ್ ಅಟ್ ಆ ಟೈಮ್ನಲ್ಲೇ. ವಿ ಆರ್ ಟೋಟಲಿ ಡಿಪೆಂಡ್. ಇದೇನು ಮಾಡೋದು ಹಾಸಿನಿ ಆ ಥರ ಮಾಡೋದು. ಶಿ ಸ್ಟಿಲ್ ವಿ ಡೂ ಲೈಕ್ ದಿಸ್, ವಿಲ್ ಡೂ ದಿಸ್. ಸೊ ಇಟ್ ವಾಸ್ ಎ ಕಾಂಟ್ರಿಬ್ಯೂಷನ್, ಅಂಡ್ ಇಟ್ ಈಸ್ ಆಲ್ವೇಸ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್, ಅಂಡ್ ಯು ಸಿ ಎ ಪರ್ಸನ್ whose growth is sudden with full of creativity. And I used to always, and she used to do small writing, and she used to tell me, long journey ಹೋಗ್ಬೇಕಂದ್ರೆ ನಾವು ಮುತ್ತಿನಾರಾಗಲ್ಲ, I used to go by 40 kilometers, 60 kilometers. Constant company, and she will keep you with full of film stories, characters, ಅವ್ರು ಏನು ಮಾಡ್ತಿದ್ದಾರೆ ಅಥವಾ ಒಂದು ಇದೆ, ಆಲ್ ದಿಸ್. ಸೊ ಇಟ್ಸ್ ಇಂಟ್ರೆಸ್ಟ್ ನಡೆದು ಎಷ್ಟು ಒಳಗಡೆ ಇದೆ ಈ ಸುಹಾಸಿನಿ ಅವ್ರ ಹತ್ರ ಅಂತ. ಅವ್ರು ಏನೇನು ಮಾಡಿದಾರೋ ಆಮೇಲೆ ಅಷ್ಟೂ ಇವನ್ ಐ ವಾಚ್ ಇಮಿಡಿಯೇಟ್ಲಿ ಲೈಕ್ ಅನ್ ಅಡ್ಮೈರರ್ ವಾಚ್ ಮಾಡೋ ಥರ ವೆನ್ ಐ ಸಿ ಹರ್ ಪ್ರೋಗ್ರಾಮ್. ಮೊನ್ನೆ ಕೂಡ ಅವ್ರದ್ದೊಂದು ಇದು ನೋಡ್ತಿದ್ದೆ, ಐ ರಿಯಲಿ ಲೈಕ್ ಇಟ್. ಸೊ ಈ ಥರ ನಿಮಗೆ ಗೊತ್ತಿಲ್ಲದೆ ಸಿ ಯು ಹ್ಯಾವ್ ಎ ರೆಸ್ಪೆಕ್ಟ್ ಆ್ಯಂಡ್ ಯು ಹ್ಯಾವ್ ಎ ರಿಲೇಷನ್ ವಿತ್ ಎ ಪರ್ಸನ್ ಹೂ ಹ್ಯಾಸ್ ಗ್ರೋನ್, ದೇ ಫುಲ್ ಗ್ರೋನ್ ಕ್ರಿಯೇಟಿವ್ ವೈಸ್, ವಿತ್ ದ ಫಿಲ್ಮ್ ವೈಸ್. ಅಫ್ಕೋರ್ಸ್ ದಟ್ಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಫ್ಯಾಮಿಲಿ ಏನಾದರೂ ಕೂಡ. ಅದಲ್ಲದೆ ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, and so many things adds, and ಭಾಳ ಅದೇನಾಗುತ್ತೆ ಅಂದರೆ ಸಂಬಂಧಗಳನ್ನ ಬಹಳ ಸ್ಮೂತಾಗಿ ಅಥವಾ ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದು ಕ್ಯಾರೆಕ್ಟರ್ ಆಗ್ಬೋದು ಅಥವಾ ಒಂದು ಫಿಲಮ್ಗೆ ಆಗ್ಬೋದು. ಸೊ ನಾವು ಮಾಡಿದ್ರೆ ಏನೇ ಮುತ್ತಿನಾರ ಆಗ್ಬೋದು, ಸುಪ್ರಭಾತ ಆಗ್ಬೋದು, ಇನ್ನೊಂದು ಕಾಮಿಡಿ ಫಿಲಮ್ ಮಾಡೋದು, ಒಂದು ಹೆಂಡತಿಗೆ ಹೇಳ್ತೀವಿ ಅದು. ಯಾಕೆಂದರೆ ಇನ್ನೇನಿಲ್ಲ, ನನಗೂ ಆಸೆ ಅವರ ಕಂಪ್ನಿನಲ್ಲಿ ವರ್ಕ್ ಮಾಡಿ ಅವ್ರಿಗೂ ಇರೋದ್ರಿಂದ. ಆ್ಯಂಡ್ ಪೀಪಲ್ ನಮ್ಮನ್ನು ಯೂಸ್ ಮಾಡೋರು ಕೆಲವ್ರು ಮಾಡೋಕ್ಕೆ ಸಾಧ್ಯ ಆಗಿದೆ. ಆ್ಯಂಡ್ ವಿ ಆರ್ ಡನ್ ಬೆಸ್ಟ್. ಎಲ್ಲ ಡ್ರಾಮಾ, ಪರ್ಫಾರ್ಮೆನ್ಸ್. ನೀವು ಹೇಳಿದಾಗೆ ಎಲ್ಲ ಥರದ ರೋಲ್ಗಳನ್ನ ನೀವು ಜೊತೆ ಮಾಡಿದಿರಿ. ಬಂಧನದ ಆ ಎಮೋಷನ್ ಇದೆಯಲ್ಲ, ನಿಮ್ದಾಗಲಿ ಅವ್ರದ್ದಾಗಲಿ, ಅದು ಕನ್ನಡಿಗರ ಎಲ್ಲರ ಹೃದಯ ಕಲ್ಲಿಗೆ ಬಿಟ್ಟಿದೆ. ಅದು ಬೇರೆ ಪ್ರಶ್ನೆ. ಅದು ಹೇಗೆ ಬಂತದು ಆ ಫಿಲ್ಮಲ್ಲಿ ನಿಮ್ಮ ಜೊತೆ ನಿಮ್ಮ ಎರಡು ಆ ಪೇರಿನ ಒಂದು ಭಾವುಕತೆ? ಗೊತ್ತಿಲ್ಲ, ಬೇಕಾದ್ರೆ ಕೆಲವು ವೇಳೆ ಗೊತ್ತೇ ಆಗೋದಿಲ್ಲ. ಅದು ಬರೀ ಅನುಭವಿಸೋಕೆ ಚೆನ್ನಾಗಿ, ಅಷ್ಟೇ. ಅದಕ್ಕೆ ಎಕ್ಸ್ಪ್ಲನೇಷನ್ ಸಿಕ್ಕೋದಿಲ್ಲ. ಐ ಡೋಂಟ್ ಥಿಂಕ್ ಸೊ ಯು ಕ್ಯಾನ್. ಬಿಕಾಸ್ ಇಟ್ ವಾಸ್ ಅನ್ ಅನ್ಫುಲ್ಫಿಲ್ಡ್ ಡಿಸೈರ್. ಇಟ್ ವಾಸ್ ನಾಟ್, ಅದಕ್ಕೂ ಐ ಥಿಂಕ್ ವಿ ನೆವರ್ ವ್ಯಾಲ್ಯೂಡ್ ಆಲ್ಸೋ. ನಾವು ಮಾಡ್ಬೇಕು ನಮ್ಗೇನು ಅಂತಂದರೆ ವಿ ಆರ್ ಜಸ್ಟ್ ದನ್ ವಿ ಆರ್ ಎಂಜಾಯ್ಡ್ ವರ್ಕಿಂಗ್. ಅದು ಕಷ್ಟಪಟ್ಟು ಯಾವುದೋ ಒಂದು ಮೋಟೋ ಇಟ್ಕೊಂಡು ಅದು ಮಾಡಿ ಅದು ತಿಂದೋರಿಂದ ಬರುತ್ತಲ್ಲ ಅಭಿಪ್ರಾಯಗಳಾಗಲಿ ಅಥವಾ ಅವರ ರಿಯಾಕ್ಷನ್ಸ್ ಆಗಲಿ, ಪ್ರತಿಕ್ರಿಯೆ, ಅದಕ್ಕೆ ರಿಯಾಕ್ಷನ್ ಅಂತೇಳಿ ಅದು ಭಾಳ ಖುಷಿಯಾಗುತ್ತೆ. ನೀವು ಹೇಳಿದ್ದಷ್ಟು ಕೂಡ ಮನಸ್ಸಿನ ಆಳದಿಂದ ಬಂದಿರೋದು, ಮನಸ್ಪೂರ್ವಕವಾಗಿ ಬಂದಿರೋ ವಿಷಯಗಳೇ. ನೀವು ಬಂಧನ ಬಗ್ಗೆ ಮಾತಾಡ್ತಿದ್ದೀರಿ. ಸೊ ಏನು ಅಂತಂದರೆ ಇಟ್ ಡೆಫಿನೆಟ್ ಒಂದು ಖುಷಿ, ಇದು ಒಂದು ಸಂತೋಷ ಪಡುವಂಥ ವಿಷಯ ಆಗುತ್ತಿದ್ದು ಅಂತ ತುಂಬ ಜನಗಳು. ಸೊ ಇವತ್ತು ಆ ಚಿತ್ರ ಅಥವಾ ಆ ಚಿತ್ರದಲ್ಲಿ ನಾವು ಮಾಡಿದ್ದೀವಿ ಅನ್ನೋದೇ ಇವತ್ತು ಮಾತಾಡೋ ಮಲಗಿನಲ್ಲಿ ಅದು ಮಾಧ್ಯಮ ಆಗ್ಬೋದು ಅಥವಾ ಜನಗಳ ದೃಷ್ಟಿಲಿ ಆಗ್ಬೋದು. ನೆನ್ನೆಲ್ಲ ನೀವು ಥಿಯೇಟರ್ ರೌಂಡ್ ಅಪ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದೆ, ಅವ್ರಿಗೆ ಅಷ್ಟು ಪ್ರೀತಿ ಇದೆ, ಅಷ್ಟು ಗೌರವ ಇದೆ ಹಾಸಿನಿ ಅವ್ರ ಮೇಲೆ. ಅದನ್ನ ನಾನು ಹೇಳಿ ಇವರು ನಮ್ಮವರು ಅಂತ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ಏನೇ ಸ್ವಲ್ಪ ಚೆನ್ನಾಗಿದ್ರು ಸಾಕು, ಅವರು ತುಂಬ ಇಷ್ಟಪಡ್ತಾರೆ. ಅದು ಮನಸ್ಪೂರ್ವಕವಾಗಿ ಇಷ್ಟಪಡ್ತಾನೆ ಅಂತ. ನೀವು ಹೇಳಿದ್ದು ನನಗೆ ನಮ್ಮ ಕಲೀಗ ಸುಹಾಸಿನಿ ಬರ್ತೀನಿ ಅಂತಂದರೆ ಅವ್ರು ಹೇಳ್ತಾ ಇದ್ರು, ಎಲ್ಲ ಹೀರೋಯಿನ್ಗಳಿಗೆ ಸುಹಾಸಿನಿಗೆ ಏನು ಡಿಫ್ರೆನ್ಸು ಅವ್ರ ಪ್ರಕಾರ, ಅದು ಎಲ್ಲರ ಪ್ರಕಾರ ಕೂಡ. ಸುಹಾಸಿನಿ ಅಂದರೆ ಬರೀ ಹೀರೋಯಿನ್ ಅನ್ಸಲ್ಲ, ನಮ್ಮ ಮನೆಯವರು ಯಾರೋ ಒಬ್ಬರು ನಮ್ಮ ರಿಯಲ್ ಹೀರೋಯಿನ್. ಜಾಸ್ತಿ ನಾನು ಹೇಳಿದ್ರೆ ಇಫ್ ಐ ಯೂಸ್ ಮೋರ್ ಅಬ್ಜೆಕ್ಟಿವ್ ಮೇ ಬಿ ದೇ ಮೇ ಥಿಂಕ್ ದಟ್ ಐ ಆಮ್ ಪಾರ್ಷಿಯಲ್ ಆರ್ ಐ ಆಮ್ ಜಸ್ಟ್, ಬಟ್ ಐ ರಿಯಲಿ ಮೇನ್ ಇಟ್. ನಾನು ಅಂತಲ್ಲ, ಅದು ಯಾರು ಅವ್ರ ಪರಿಚಯ ಇದು ಅವರೆಲ್ಲ ಅದೇ ಥರ ರಿಯಾಕ್ಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಗೆ ದಟ್ ವಾರ್ಮ್ತ್ ಆ್ಯಂಡ್ ವಿ ಫೀಲ್ ದಟ್ ವಿ ನೋ ಹರ್. ತುಂಬ ದಿವಸದಿಂದ ನಮ್ಮ ಪರಿಚಯ, ನಮ್ಮೋರವರು.
ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರನ್ನ ಇಷ್ಟಪಡೋರು ತುಂಬ ಜನ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಲಿ ಆಗೋದು ಜನಗಳಲ್ಲಿ ಅದೇ ಅವ್ರ ಅಚೀವ್ಮೆಂಟ್ ಅಂತೀನಿ ನಾನು. ತುಂಬ ಜನ ಬಂದು ಹೋಗಿದ್ದಾರೆ, ಕೆಲವರು ಉಳ್ಕೊಂಡಿದ್ದಾರೆ, ಶಾಶ್ವತವಾಗಿ ಉಳ್ಕೊಂಡಿರೋದ್ರಲ್ಲಿ ಹಾಸಿನಿ ಅವರು ಮೇಕಿಂಗ್ ಮಿ ಎಮೋಷನಲ್. ಶಿ ಡಿಸರ್ವ್ಸ್ ಅಂತೀನಿ ನಾನು ಅಷ್ಟೇ. ಶಿ ಸೋ ಗುಡ್. ಈಗ ನೀವು ಹೇಳಿ ಅವ್ರ ಬಗ್ಗೆ, ಅವ್ರ ಅಭಿನಯದ ಬಗ್ಗೆ ನಿಮಗೇನು ಅನ್ಸುತ್ತೆ ಹೇಳಿ. ಈ ಚಿತ್ರದಲ್ಲಿರ್ಬೋದಾ ಟೋಟಲ್? ವಿಷ್ಣುಜಿ's ಪರ್ಫಾರ್ಮೆನ್ಸ್ ಅದು ಇಟ್ ಡಸಂಟ್ ಕಮ್ ಫ್ರಮ್ ಹಿಸ್ ಮೌತ್ ಆರ್ ಫ್ರಮ್ ಹಿಸ್ ಹಾರ್ಟ್, ಇಟ್ ಕಮ್ಸ್ ಫ್ರಮ್ ಅ ಡೀಪರ್ ಇಂಟೀರಿಯರ್. ಅದು ಅದರಲ್ಲಿ ಒಂದು ಡೆಪ್ತ್ ಇರುತ್ತೆ. ಎನಿ ಫಿಲ್ಮ್ ಈ ಪಿಕ್ಚರಲ್ಲಿ, ಈ ಫಿಲ್ಮಲ್ಲಿ ಮಾತಾಡ್ ಮಲ್ಲಿಗೆಯಲ್ಲಿ ಐ ರಿಯಲಿ ಅಡ್ಮೈರ್ ಹಿಸ್ ಕ್ಯಾರೆಕ್ಟರ್. ಒಂದು ಡೆತ್ ಸೀನಲ್ಲಿ ಇತ್ತಲ್ಲ, ವಿ ಟುಕ್ ಒನ್ ಮೋರ್. ಇವ್ರೇನು ಮಾಡಿದ್ದಾರೆ, ಅವ್ರು ಬಂದು ನನಗೆ ಗೊತ್ತಿಲ್ಲ, ನಾನು ಐ ವಾಸ್ ಫೀಲಿಂಗ್ ತುಂಬ ಜನದ ಮುಂದೆ ಹೆಂಗೆ ಮಾಡೋದು ಎಂಬ್ರೇಸಿಂಗ್. ಶಿ ಸೆಡ್ ಮಾಡಿ ಪರವಾಗಿಲ್ಲ ಅಂತ ಶಿ ಇನ್ಸ್ಪೈರ್ ಮೀ ಮಾಡಿ. ಶಾರ್ಟಿನೂ ಕಟ್ಟಾಗಿಲ್ಲ. ಶಿ ಈಸ್ ಲುಕಿಂಗ್ ಅಟ್ ಮೀ ಆ್ಯಂಡ್ ಶಿ ರಿಯಲೈಸ್ ದಟ್. ದೆನ್ ವಿ ವೆಂಟ್ ಫಾರ್ ದ ಟೇಕ್ ಟು. ಶಿ ಸೆಡ್, ವಿಷ್ಣು, ಶಿ ಸೆಡ್ ವೆರಿ ಗುಡ್ ಅಂತ ಹೇಳ್ಬಿಟ್ರು. ಶಿ ಇಸ್ ಡೆಡ್ ಸಪೋಸ್ ಟು ಬಿ. ದೆನ್ ಶಿ ಸೆಡ್, ಅಂಡ್ ಕ್ಯಾಮ್ರಲ್ಲಿ ಕಾಣಿಸಿತ್ತಂಥದ್ದು, ಸೇಫ್ಟಿಗೋಸ್ಕರ ಇನ್ನೊಂದು ಶಾರ್ಟ್ ತೆಗೆದು. ದಟ್ ಈಸ್ ವಾಟ್ ಈಸ್ ಹಾಸಿನಿ ಈಸ್. ಆ್ಯಂಡ್ ಇಂಪಾಸಿಬಲ್ ಕೆಲಸಗಳೆಲ್ಲ ಮಾಡಿದ್ದಾರೆ ಅವರು. ಮುತ್ತಿನಾರದಲ್ಲೆಲ್ಲ ನೀವು ನೋಡ್ಬೇಕು ನೀವು. ನಾನು ಐ ಹ್ಯಾವ್ ಸೀನ್ ಅ ಡೆಡಿಕೇಶನ್ ಅಂತ ಹೇಳ್ತೀನಿ. ಅವ್ರು ಯಾವತ್ತೂ ಅಪ್ಸೆಟ್ ಆಗೋದು, ಟೆಂಪರ್ಮೆಂಟ್ ಆಗೋದು, ಕೋಪ ಬರೋದಿಲ್ಲ. ಶಿ ಹ್ಯಾಸ್ 52 ಡಿಗ್ರಿ ಅಲ್ಲಿ ಒಂದ್ಸರಿ ಬರೀ ಕಾಲಲ್ಲಿ ಓಡಬೇಕು. ಅವತ್ತು ಅವ್ರು ಖರ್ಚು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನನಗೆ. ಆ್ಯಕ್ಚುಲಿ ಐ ಫೀಲ್ ಸಾರಿ ಫಾರ್ ಅವರ್, ಬಟ್ ನಂಗೆ ನಗು ಬರ್ತಿದೆ. ಯಾಕೆಂದ್ರೆ ಯಾವತ್ತೂ ಹಾಸಿನ ಆ ಥರ ನೋಡಿಲ್ಲ ನಾನು. ಆ ರಾಜಸ್ಥಾನಲ್ಲಿ ಚಪ್ಪಲಿಲ್ಲೇ ಕಾದೋಗ್ಬಿಟ್ಟಿದೆ ಅದು, ಅದ್ರ ಮೇಲೆ ಓಡಬೇಕು ಅವರು. ಅವತ್ತು ಅವರು ಅಂದರೆ ಆ ಪರಿಸ್ಥಿತಿನಲ್ಲಿ ಅದೇ ಹಾಸಿನಿ. ಅವೆಲ್ಲ ಮರೀಕಾಗೋದಿಲ್ಲ ನಮ್ಮ ಕೈನ. ಎಷ್ಟೊಂದು ಮೆಮೊರೀಸ್ ಇದೆ ನಿಮಗೆ, ಎಲ್ಲ ಸ್ವೀಟ್ ಮೆಮೊರೀಸ್ ಏನೇ. ವಿತ್ ಕಲರ್ಸ್ ವಿ ಹ್ಯಾವ್ ಅ ವೆರಿ ಬ್ಯಾಡ್ ಮೆಮರಿ. ನೀವು ಹೇಳಿ ಅದು ಏನಾಯ್ತು, ವಿ ಹ್ಯಾಡ್ ಅ ಕಾಂಪಿಟಿಷನ್ ಬಣ್ಣ ಸಾಂಗ್ನಲ್ಲಿ. They were pouring color over me. 8 times they were pouring color. At the end of the shooting, I was so tired. I said, if somebody puts me one bit of color on my face, I will die. Suddenly, from nowhere, he put some color on me. ಎಲ್ಲ ಇದೆಲ್ಲ ಹೊಟ್ಟೋಗಿ ಪಾಪ ಏನು ಮಾಡಿ, ಒಂದ್ ಕಡೆ ಬಾಬು, ಒಂದ್ ಕಡೆ ಅಂಡ್ ಪಾಪ ಎಗೇನು ಹೋಗ್ಬೇಕು ಹೋಟ್ಲಿಗೆ ಹೋಗಿ, ಏನು 12 ಶಾಪ ಹಾಕೋಬೇಕು ಅವರು. ಆ ಬಣ್ಣ ಹೋಗಲ್ಲ ಅದು ಬಾಬು ಅದು ಬಾಂಬೆಯಿಂದ ಎಲ್ಲೋ ತರಿಸ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ. ಕೊನೆಗೆ ಅವ್ರು ಏನೂ ಮಾಡೋಕ್ಕಾಗಲ್ಲ, ಕೈಯೆಲ್ಲ ಹಿಡ್ಕೊಂಡ್ಬಿಟ್ಟು ಅವ್ರದ್ದು. ಮತ್ತೆ ಆಫ್ಟರ್ 20 years we had to do the same shot. I was scared. But seeing people's reaction, it's wonderful. ಅಲ್ವಾ? ಹೌದು. ಅದು ಬಂದ್ಗುಟ್ಲೇನೆ ಎಲ್ಲ ಹಳೆ ಬಂಧನ ನೆನಪು ಮಾಡ್ಕೋತಾರೆ. ಅಲ್ಲ, ಅದಕ್ಕೆ ಹೇಳಿದೆ ಡೈರೆಕ್ಟೋರಿಯಲ್ ಟಚ್ ಅಲ್ಲಿ ಬಂದಿರೋದು ಏನಂದ್ರೆ ಅವ್ರಿಗೆ ಗೊತ್ತು, ಅವ್ರಿಗೆ ಬಿಕಾಸ್ ಹಿ ನೋಸ್ ದ ಪಲ್ಸ್ ಆಫ್ ದ ಆಡಿಯನ್ಸ್ ಚೆನ್ನಾಗಿ ಗೊತ್ತಿರೋದ್ರಿಂದ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಅವ್ರು ಸಾಂಗ್ ಮಾಡಿದಾಗಲೇ ಹೇಳಿದ್ರು. ಅವರು ಕತೆ ಡಿಸ್ಕಷನ್ ಈ ಥರದ್ದೊಂದು ಸಾಂಗ್ ಬರೆದಿದ್ದೀನಿ ವಿಷ್ಣು ಅವರೇ. ನೀವು ಹಾಸಿನ ಇರೋದು ಇದೆಲ್ಲ ಸುಪ್ರಭಾತ, ಮುತ್ತಿನ ಹಾರ ಎಲ್ಲ ನಮ್ಮ ಹಳೆ ಪಿಕ್ಚರ್ಗಳು ಏನೇನು ಮಾಡಿದ್ದು ಅದು ಜ್ಞಾಪಿಸೋವಂಥ ಕೆಲಸ ಮಾಡ್ತೀವಿ ಅಂತ. ಕರೆಕ್ಟ್. ವಿಷ್ಣು ಮತ್ತು ಸುಹಾಸಿನಿ ಹಳೆ ನೆನಪುಗಳನ್ನ ಕೆದಕಿದ್ದಾರೆ. ಬಟ್ ಈ ಹಳೆ ನೆನಪುಗಳ ಅಷ್ಟು ಬೇಗ ನಾವು ಮುಗಿಸೋಕ್ಕಾಗಲ್ಲ. ವಿಷ್ಣು ಸರ್, ಈ ಸುಹಾಸಿನಿ ಮತ್ತು ನಿಮ್ಮ ಬಗ್ಗೆ ಮಾತನಾಡಿದಾಗ ನೀವು ಹೇಳಿದ್ರಿ, ನೀವು ತುಂಬ ಜನಪ್ರಿಯ ಜೋಡಿ. ನೀವು ಇನ್ನೊಂದು ಜೋಡಿ ಇದೆ, ಏನಂತಂದರೆ ವಿಷ್ಣು ಭಾರತಿ, ಆಮೇಲೆ ಸುಹಾಸಿನಿ ಮಣಿರತ್ನಂ. ನಿಜ ಜೀವನದ ಅಲ್ಲೂ ಕೂಡ ಒಳ್ಳೆ ಜೋಡಿಗಳೇ ನಿಜ ಜೀವನದಲ್ಲೇ. ಸೊ ಆ ಜೋಡಿ ಬಗ್ಗೆ, ಅಂದರೆ ಮಣಿರತ್ನಂ ಬಗ್ಗೆ ನಿಮಗೇನು ಅನಿಸುತ್ತೆ? ಅವ್ರ ಚಿತ್ರಗಳನ್ನ ನೀವು ನೋಡಿ ಅವ್ರಿಗೆ ಹೇಳಿದರೆ, ಯಾವಾಗಾದರೂ ಅವ್ರ ಜೊತೆ ಮಾತನಾಡಿದ್ರೆ ಆ ಸಂಬಂಧ? ಹೇಳ್ತೀನಿ. ಮಣಿಯವ್ರ ಫ್ಯಾಮಿಲಿ ನನ್ನ ಪರ್ಸ್ನಲ್ ಪ್ರೊಫೆಷನ್ ಲೈಫಲ್ಲಿ ಭಾಳ ಕ್ಲೋಸ್. ಮಣಿ ಫಾದರು ಈ ವಾಸ್ ಲೈಕ್ ಮೈ ಗಾಡ್ ಫಾದರ್. ಅವ್ರ ಬ್ಯಾನರಲ್ಲಿ 3 ಪಿಕ್ಚರ್ ಮಾಡಿದೆ ನಾನು. ಅವಾಗ ಮಣಿ ಅವರು ಈ ವಾಸ್ ಎ ಸ್ಕೂಲ್ ಗೋಯಿಂಗ್ ಬಾಯ್. ಅವ್ರ ಬ್ರದರ್ ಜಿ ವೆಂಕಟೇಶ್ವರ್ ಅಂತ ಇವತ್ತಿದ್ದಾರೆ. ಇವತ್ತು ಅವರಿಲ್ಲ, ಅವ್ರ ಕಂಪ್ನಿ ಇದೆ. ಇವತ್ತು ನನ್ನ ಆಡಿಟಿಂಗ್ ಅಲ್ಲೇ ನಡೆಯೋದು. ಸೊ ಮಣಿನ ನಾನು ಆ ವಯಸ್ಸಿಂದ ನೋಡಿದ್ದೀನಿ. ಸೊ ಮಣಿ ಅವರು ಇದ್ದಿದ್ದು ಬಹಳ ಸಂಕೋಚ ಸ್ವಭಾವ, ಬಹಳ ಶಾಂತ ಸ್ವಭಾವ, ಅವರ ತಾಯಿ ಥರ ಅವರು. ಆದರೆ ಅವತ್ತು ನಾವು ನೋಡ್ತಿದ್ದಾಗ ಅವರು ಎಲ್ಲೋ ಸ್ಕೂಲಿಂದ ಬಂದ ತಕ್ಷಣ ಅವರು ಫಾದರ್ ಕರೆಯೋರು, ನನಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗೋರು, ಇದೆಲ್ಲ ಮಾಡೋರು ಅವರು. ಬಿಕಾಸ್ ನನಗೆ ತುಂಬಾ ಅವರು ಫಾದರ್ ಭಾಳ ಇಂಪಾರ್ಟೆಂಟ್ ರೋಲ್ ನನ್ನ ಲೈಫ್ನಲ್ಲಿ, ಪರ್ಸ್ನಲ್ ಲೈಫಲ್ಲಿ. ಸೊ ಮಣಿನ ಅವಾಗ ನೋಡಿ, ಆಮೇಲೆ ಮಣಿ ಬೆಳೆದಿದ್ದು ಎತ್ತರ, ಅವರ ಸಾಧನೆ ಎಲ್ಲ ನೋಡಿ ಎಲ್ಲೋ ತಿರ್ಗಾ ನಮ್ಮ ಮನೆ ಒಂದು ಹುಡುಗಿನೇ ಅವ್ರ ಮನೆ ಬೆಳಗ್ತಾರೆ ಅಂತ ಹೇಳಿದಷ್ಟು ಅಂತ ನಮಗೆ ಯಾವಾಗ ಹಾಸಿನ ವಿಷಯ ಗೊತ್ತಾಯ್ತು ನನಗೆ. ಯಾಕಂದರೆ ಇಟ್ ಹ್ಯಾಸ್ ಆಲ್ವೇಸ್ ಹ್ಯಾಪನ್, ದ ಬೆಸ್ಟ್ ವಿಲ್ ಹ್ಯಾಪನ್ ಟು ದ ಬೆಸ್ಟ್ ಆಫ್ ದ ಪೀಪಲ್.
ನಮ್ಮನೆ ಹುಡುಗಿಯವರು ಹಾಸಿನಿಯವರು. ಈ ಮನೆ ಹುಡುಗಿ ಆ ಮನೆ ಬೆಳಗುತ್ತೆ ಅನ್ನೋ ರೀತಿ ನಾನು. ಬಿಕಾಸ್ ಹಾಸಿನಿನೂ ಅಷ್ಟೇ ಕ್ಲೋಸ್ ನನಗೆ, ಅವ್ರ ತಾಯಿ ಅವ್ರ ತಂದೆ ಎಲ್ಲರೂ ಅಷ್ಟೇ. ಸೊ 2 ಫ್ಯಾಮಿಲಿ ಕರೆಕ್ಟಾಗಿರೋ ಪೇರ್ ಆಗಿ ಅವ್ರ ಜೀವನದಲ್ಲಿ ಅವರು ಆದರ್ಶ ದಂಪತಿಗಳಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಸಂತೋಷ ಆಗ್ತದೆ. ನಮ್ಮನೆಯವರೇ ಒಬ್ರಿಗಾಗಿದೆ, ಒಳ್ಳೆ ಜೀವನ ಸಿಕ್ಕಿದೆ, ಸಾಧನೆ ಮಾಡಿದ್ದಾರೆ, ಅವರೂ ಮಾಡಿದ್ದಾರೆ. ಅದನ್ನು ನೋಡೋದಲ್ಲೇ ಒಂದು ಸಂತೋಷ, ಅದನ್ನು ನೋಡೋದೇ ಒಂದು ಒಳ್ಳೆ ಅನುಭವ ಅಂತ. ನೀವು ಹೇಳಿ ಇವ್ರ ಜೋಡಿ ಬಗ್ಗೆ. ಇನ್ನೊಂದೇನು ಅಂದರೆ ಹಾಸಿನಿ ಅಂಡ್ ಭಾರತಿ ಇಬ್ರು ಶೇರ್ ದಿ ಸೇಮ್ ಬರ್ತ್ಡೇ, ಆಗಸ್ಟ್ 15th. ಸೊ ಏನಾಗುತ್ತೆ, ಅವ್ರು ಜ್ಞಾಪಿಸ್ಕೋತೀವಿ. ಈವನ್ ಕೂಡ ಮೊನ್ನೆ ಮಾಡಿದಾಗ ಅವ್ರಿಗೆ ಶಿ ವಾಸ್ ಇನ್ ಸಿಂಗಪೂರ್, ಫೋನ್ ಮಾಡಿದ್ರೆ ಸಿಕ್ಕಲಿಲ್ಲ. ಕೊನೆಗೆ ನಮ್ದೆಲ್ಲ ಒಂದು ಕಾಮನ್ ಗ್ರೂಪ್ ಇತ್ತು ಮದ್ರಾಸಲ್ಲಿ, ಇವಾಗಲೂ ಇದೆ. ಬಟ್ ಸುಮಲತಾ, ಹಾಸಿನಿ, ನಾನು, ಭಾರತಿ, ರಾಧಿಕಾ ಇವರೆಲ್ಲ ಒಂದು ಗ್ರೂಪ್ ಇರೋದು ನಮ್ಮದು. ಜಯಸುಧಾ ಎಲ್ಲ ಸೇರೋ ನಮ್ಮ ಬರ್ತಡೇ ಅಥವಾ ಅವ್ರು ಬರ್ತಡೇ ಯಾವ್ದಾರು ಒಂದು ಗೆಟ್ ಟುಗೆದರ್, ಸ್ಮಾಲ್ ಎಲ್ಲ ಫ್ಯಾಮಿಲಿ. ಸೊ ಈಗೇನು ಅಂದರೆ ಅದೆಲ್ಲ ಜ್ಞಾಪಕ ಇರೋದ್ರಿಂದ ಅವಕಾಶ ಸಿಕ್ಕಿದಾಗ ಅವರು ಬ್ಯಾಂಗ್ಳೂರಿಗೆ ಬಂದಾಗ ಫೋನ್ ಮಾಡ್ತಾರೆ, ಅಥವಾ ಏನಾದ್ರು ಒಳ್ಳೇದು ಹಂಚ್ಕೋಬೇಕು ಅಂದಾಗ ಅಥವಾ ಏನಾರು ಆದಾಗ ವಿ ಆಲ್ವೇಸ್ ಶೇರ್. ಸೊ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅವರು, ನಮ್ಮ ಮನಸ್ಸಲ್ಲಿ ಸದಾಕಾಲ ಇರೋರು. ಯಾಕೆಂದರೆ ನಾವು ಪ್ರೀತಿಸೋ ಜನಗಳು, ನಾವು ಗೌರವಿಸೋ ಜನಗಳು ನಮ್ಮ ಜೊತೆ ಇರ್ತಾರೆ ಅಂತ. ನೀವು ಹೇಳಿ. ಈ ಭಾರತಿ ಅವ್ರ ಬಗ್ಗೆ ಐ ಹ್ಯಾವ್ ಟು ಟೆಲ್ ಯು ಒನ್ ಸ್ಮಾಲ್ ಇನ್ಸಿಡೆಂಟ್. ನನ್ನ ತಂಗಿ, ಶಿ ವಾಸ್ ಇನ್ ಸ್ಕೂಲ್, ಅವರು ಒಂದು ತಮಿಳ್ ಪಿಕ್ಚರ್ ನೋಡೋಕೆ ಹೋಗಿದ್ದಾರೆ. ಪಿಕ್ಚರಲ್ಲಿ ರವಿಚಂದ್ರನ್ ಅಂಡ್ ಭಾರತಿ ಹೀರೋಯಿನ್ ಸ್ಕೂಲಿಂದ ಬಂದು ಶಿ ಸ್ಟಾರ್ಟೆಡ್ ಕ್ರೈಂಗ್. ಯಾಕೆ ನನಗೆ ಚಾರು ಹಾಸನ್ ಅಂಡ್ ಕೋಮಳಂ ಪೇರೆಂಟ್ಸ್, ನನಗೆ ರವಿಚಂದ್ರನ್ ಭಾರತಿ ಬೇಕು. ಸೊ ಒಂದು ಹೀರೋಯಿನ್, ಹ್ಯೂಜ್ ಹೀರೋಯಿನ್ ಫಿಗರ್ ಅಂದರೆ ದಟ್ ಇಸ್ ಭಾರತಿ. ನಾಟ್ ಓನ್ಲಿ ದಟ್ ವಿ ಶೇರ್ ಅವರ್ ಬರ್ತ್ಡೇ, ವಿ ಆಲ್ಸೋ ಹ್ಯಾವ್ ಲಾಟ್ ಆಫ್ ಕಾಮನ್ ಟ್ರೇಟ್ಸ್. ಭಾರತಿ ಅವರು ಶಿ ವಾಸ್ ಅನ್ ಅಥ್ಲೀಟ್ ಇನ್ ಸ್ಕೂಲ್, ನಿಮ್ಗೆ ಗೊತ್ತಾ? ಶಿ ವಾಸ್ ಅನ್ ಅಥ್ಲೀಟ್, ಸ್ಪೋರ್ಟ್ಸ್ ವುಮನ್ ಸ್ಕೂಲಲ್ಲಿ. ನಂತರ ಐ ಆಲ್ಸೋ ರೆಪ್ರೆಸೆಂಟೆಡ್ ತಮಿಳ್ನಾಡು ಇನ್ ಸಮ್ ಸ್ಪೋರ್ಟ್ಸ್. ಆ್ಯಂಡ್ ಅವರು ಲಿಯೋ, ಆ್ಯಂಡ್ ಶಿ ಈಸ್ ಅ ಪಿಲ್ಲರ್ ಫಾರ್ ದ ಫ್ಯಾಮಿಲಿ ಲೈಕ್ ಮೀ. ಶಿ ಆಲ್ಸೋ ಸಿಂಗ್ಸ್, ನಾನು ಕೂಡ ಹಾಡ್ತೀನಿ. ಹೌದಾ? Both of us are slim. She is very slim, but I'm going towards slimmer things. ಒಂದೇ ಒಂದು ಡಿಫರೆನ್ಸ್ ಏನಂದರೆ, ಶಿ ಇಸ್ ಹೈಲಿ ಟ್ಯಾಲೆಂಟೆಡ್, ಹೈಲಿ ವೆರಿ ವೆರಿ ಸ್ಮಾರ್ಟ್. ವಿಷ್ಣು ಅವ್ರು ಹೇಳ್ತಾರೆ, ಶಿ ಈಸ್ ಟ್ರೂಲಿ ಇಂಟೆಲಿಜೆಂಟ್, ಟಾಲರೆಂಟ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ. ಬಟ್ ಐ ಆಮ್ ನಾಟ್, ನನಗೆ ಪೇಷನ್ಸ್ ಏನಿಲ್ಲ. ಬಟ್ ಶಿ ಈಸ್ ವೆರಿ ಸ್ಪಿರಿಚುವಾಲಿಟಿ ಅದಂತ. ಶಿ ಈಸ್ ಸಚ್ ಅ ಫೈನ್ ಹ್ಯೂಮನ್ ಬೀಯಿಂಗ್. Wonderful, beautiful, sports, athletic, and she's a fantastic wife and great pillar of support. ಇನ್ನೊಂದು ಏನಂದರೆ, ವಿಷ್ಣು ಅವರು ಸೆಟಲ್ ಇದ್ದರೆ ವೆರಿ ಡಿಫಿಕಲ್ಟ್ ಫಾರ್ ಅದರ್ಸ್ ಟು ಸರ್ವೈವ್. ಯಾಕೆಂದರೆ ಹಿ ಈಸ್ ಆಲ್ವೇಸ್ ಮೇಕಿಂಗ್ ಫನ್ ಆಫ್ ಎವ್ರಿ ಒನ್. ಬಂಧನಲ್ಲಿ ನನಗೆ ಐ ಹ್ಯಾಡ್ ಅ ಬಿಗ್ ಸ್ಟಮಕ್. ಹಾಫ್ ದ ಫಿಲ್ಮಲ್ಲಿ ಐ ವಾಸ್ ಪ್ರೆಗ್ನೆಂಟ್. ಆ ಪ್ರೆಗ್ನೆಂಟ್ ಸ್ಟಮಕಲ್ಲಿ ಹಿಲ್ ಕೀಪ್ ಅ ಪ್ಲೇಟ್ ಅಂಡ್ ಹಿ ವಿಲ್ ಗೋ ಆನ್ ಈಟಿಂಗ್ ಮೈಸೂರು ಪಾಕ್. ಸೊ ನೀವು ಹೇಳಿ, ವಾಟ್ ಡು ಐ ಡು? ನಾನು ನ್ಯೂ ಕಮರ್, ಅವರು ದೊಡ್ಡ ಸ್ಟಾರ್. ಏನು, ವಿ ಕೆನಾಟ್ ಫೈಟ್, ವಿ ಹ್ಯಾವ್ ಟು ಗೋ ವಿತ್ ದ ಸ್ಟ್ರೀಮ್. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಲೇಡಿ ಫಾರ್ ಲಿವಿಂಗ್ ವಿತ್ ಹಿಮ್ and enjoying every moment. She's also very lucky. ಈ ಥರ ಸೆನ್ಸ್ ಆಫ್ ಹ್ಯೂಮರ್ ಇರೋ ಒಂದು ಗಂಡ, ಒಂದು ಹಸ್ಬೆಂಡ್, ಇಟ್ಸ್ ರಿಯಲ್ ಲಕ್. ಇಟ್ಸ್ ಅ ಬ್ಲೆಸ್ಸಿಂಗ್ ಅವ್ರಿಗೂ ಕೂಡ. ಬಟ್ ಶಿ ಕಾಂಪ್ಲಿಮೆಂಟ್ಸ್ ಹಿಮ್. ದೇ ಬೋತ್ ಆರ್ absolutely ideal couple. ಹೂವಯ್ಯ ಕನಕ ಥರ, ಬಟ್ ಸಾಫ್ಟರ್ ವರ್ಷನ್. ಐ ಹ್ಯಾವ್ ಹೈ ರಿಗಾರ್ಡ್ಸ್ ಫಾರ್ ದ ಟೂ ಆಫ್ ದೆಮ್. ದೇ ಆರ್ ರಿಯಲಿ ಲೈಕ್ ಫ್ಯಾಮಿಲಿ. ಸೊ ನೈಸ್. ನೀವು ಮಣಿರತ್ನಂ ಜೊತೆ, ಮಣಿರತ್ನಂ ಯಾವ ಫಿಲ್ಮ್ ನಿಮ್ಗೆ ತುಂಬ ಇಷ್ಟ? ಯಾವುದಿಲ್ಲ ಅಂತೇಳಿ, ಅದು ಬಂಡಲ್ ಆಫ್ ಟ್ಯಾಲೆಂಟ್, ಅದು ಬಾಂಬ್. ಮೊನ್ನೆ ಕೂಡ ಬಿಕಾಸ್ ಅರ್ಧ ಏನಾಗುತ್ತೆ, ನನಗೆ ಪ್ರೋಮೋ ಸಿಕ್ಬಿಡುತ್ತೆ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ, ಎಲ್ಲ ಹೇಳ್ಬಿಡ್ತಾರೆ. ಆಲ್ವೇಸ್ ಬಿಕಾಸ್ ಭಾಳ ಕಮ್ಮಿ ಮಾತಾಡೋದು ಅವರು. ಬಿಕಾಸ್ ಯಾವತ್ತು ಮನೆಯಲ್ಲಿ ಒಬ್ಬರು ಕೆಲಸ ಮಾಡ್ಬೇಕಂದ್ರೆ ಹಾಸಿನಿ ಮಾಡ್ತಾರೆ. ಸೊ ಹೀ ಸ್ಟೋರ್ಸ್ ದಿ ಸ್ಟ್ಯಾಮಿನಾ and she wasted it to the maximum extent. ಅದಲ್ಲ, he says husband and wife ಅಂದ್ರೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಮಾತಾಡಬೇಕು. no he has to be a nice person. The other person need not be nice. ಅವ್ರು ಏನು ಹೇಳ್ತಾರೆ ಅಂದ್ರೆ, I cannot be nice, you have to be the nice person ಅಂತಾರೆ. ಅದೇ, ಬಟ್ ಅದು ಯಾರು ಮಾಡಬೇಕಲ್ಲ. ಸೊ ಏನು ಅಂತಂದ್ರೆ, ಆ ಗುರು ಪಿಕ್ಚರ್ ಅಷ್ಟು ಮಾಡ್ತಾ ನನಗೆ ಅಷ್ಟು ಖುಷಿ, ಅಷ್ಟು ಇನ್ಸ್ಪೈರಿಂಗ್ ಅದು. ಅಫ್ಕೋರ್ಸ್ ಅವ್ರ ಥಾಟ್ಸಲ್ಲೆಲ್ಲರೂ ನಾವು ಬೇರೆ ಕಡೆ ಮಾಡಬೇಕು ಅನ್ಸುತ್ತೆ, ಎಲ್ಲ ಹೇಳ್ಬಿಡ್ತಾರೆ ಹಾಸಿನಿ ನಮಗೆ. ಸೊ ಆ ಫಿಲಮ್ ನೋಡಿದೆ ನಾನು, ಅವ್ರು ಹೇಳಿದ ಮೇಲೆ ನೋಡಿದ್ದಕ್ಕೆ ಅದು ಏನು ಇಟ್ ಈಸ್ ಒಂದು ವ್ಯಕ್ತಿಗೆ ಸಂಪೂರ್ಣ ಪ್ರತಿಭೆ ಎಲ್ಲ ಒಬ್ರಿಗೆ ಸಿಕ್ಕಿದೆ ಅಂತ. ಅಂದರೆ ಅವ್ರು ಹಾಗೆ ಕಷ್ಟನೂ ಪಡ್ತಾರೆ ಅವರು.
ಬಟ್ ನಮ್ಮ ಮುಂದೆ ಬೆಳೆದಿರೋ ಹುಡುಗ ಈ ಎತ್ತರಕ್ಕೆ ಬೆಳೆದಿರೋ ನೋಡಿ ಸಂತೋಷ ಆಗುತ್ತೆ. ಕರೆಕ್ಟು. ಇನ್ನೊಂದು ಏನಂತಂದರೆ, ಈಗ ನೀವು ವಿಷ್ಣು ಮತ್ತು ಸುಹಾಸಿನಿ, ನನಗೆ ಕುತೂಹಲ ಏನಂತಂದರೆ, ಈವರೆಗೆ ನೀವು ಸುಹಾಸಿನಿ ಬಗ್ಗೆ ಅವ್ರಿಗೆ ನೀವು ಹೇಳಲಾರ್ದು ಏನಾದರೂ ಇದೆಯಾ? ಸುಹಾಸಿನಿ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಅವ್ರಿಗೆ ಹೇಳಲಾರ್ದು ಏನಾದರೂ ಇದೆಯಾ? ಏನು ನಾನು ಹೇಳ್ತೇನಲ್ಲ, ಅದೊಂದು ಅನುಭವ ಅಂತ ಹೇಳ್ಬಿಡ್ತೀನಿ. ಅನುಭವನ ಯಾರು ಹೇಳೋಕ್ಕಾಗಿದೆ ಜಗತ್ತಿನಲ್ಲಿ ಇಲ್ಲಿಯವರು? ಎಕ್ಸ್ಪೀರಿಯನ್ಸ್ನ ಯಾರು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ. ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್ ಆ್ಯಂಡ್ ಅನ್ ಎಕ್ಸ್ಪೀರಿಯನ್ಸ್. ಅವ್ರ ಈಗಲ್ಲ, ಯಾವಾಗಲೂ ಹಾಸಿನಿ ಬಗ್ಗೆನೇ, ಹಾಸಿನಿ ಜೊತೆ ಇರೋದೇನೆ, ಹಾಸಿನಿ ಬಗ್ಗೆನೇ, ಹಾಸಿನಿ ಏನು ಅಂತ ಹೇಳೋದು ಏನಾದರೂ ಅಷ್ಟು. ಬಿಕಾಸ್ ಏನು ಅದೊಂಥರ ಹಿತ ಕೊಡುವಂಥ ಒಂದು ಅನುಭವ ಅಂತ. ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆಯಾ ವಿಷ್ಣುಗೆ ಈವರೆಗೆ ಅವ್ರ ಬಗ್ಗೆ ಅವ್ರಿಗೆ ನೀವು ಹೇಳಲಾರ್ದು? ಇಂಡೈರೆಕ್ಟರ್ನೋ ಡೈರೆಕ್ಟ್ ಎಲ್ಲ ಹೇಳಿಬಿಟ್ರು ನಾವು, ಅಷ್ಟು ಹೇಳಿಸ್ಬಿಟ್ರಿ ನೀವು, ನಾವು ಹೇಳ್ಬಿಟ್ರು ಅನಿಸುತ್ತೆ. I have a lot of respect for him. Right, same thing. And recently my role has changed slightly. I am playing secretary to Bharati Aru. Because whenever he gets angry, I pull him down. I'm sure No, she has helped me because many whenever times he gets little, of course, when I life get when disturbance and we all. get, all of us get angry. So whenever What she does ಇದನ್ನಲ್ಲಿ ಶೂಟಿಂಗ್ ಟೈಮ್ನಲ್ಲಿ ಪರ್ಸನಲ್ ಲೆವೆಲ್ ನನಗೆ ವೆನ್ ಐ ಹ್ಯಾಡ್ ಸಮ್ ಎಮೋಷನಲ್ ಟ್ರಾಮಾ ಅಂಡ್ ಆಲ್, ಇಟ್ ಈಸ್ ಶಿ ಹೂ ಟೇಕ್ಸ್ ಕೇರ್ ಆಫ್ ಮೈ. ಈವನ್ ಮಾತಾಡೋ ಇಟ್ ಹ್ಯಾಪನ್. ಆ ನದಿ ಹತ್ರ ತೆಗಿಬೇಕಾದ್ರೆ ಐ ವಾಸ್ ಕ್ಯೂರಿಂಗ್ ಮೈ ಸೆಲ್ಫ್. ನೋಡಿ ವಾಟ್ ಮೈ ವೈಫ್ ಡಿಡ್ ಇನ್ ದ ಏರೋಪ್ಲೇನ್, ಶಿ ಡಿಡ್ ಸೇಮ್ ಥಿಂಗ್ ಇನ್ ದ ವಾಟರ್ ಇದನ್ನಲ್ಲಿ. calming down. ಇಟ್ ಈಸ್ ವೆರಿ ನೈಸ್ ಫೀಲಿಂಗ್ ಆಗ್ತದೆ. ಅದಕ್ಕೆ ಆ ಫೀಲಿಂಗ್ನ ಹೆಂಗೆ ಹೇಳೋದು? ಶಿ ಈಸ್ ಹೇಳಿದ್ನಲ್ಲ, ಐ ಆಮ್ ಮೋಸ್ಟ್ ಲಕ್ಕಿ ಟು ಹ್ಯಾವ್ ಎನ್ co-star ಲೈಕ್ ಹರ್ ಆ್ಯಂಡ್ ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಮಿನಿಟ್. ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಿದ್ದೀನಿ ಸುಹಾಸಿನಿ ಅವ್ರ ಜೊತೆ. ಆ್ಯಂಡ್ ಐ ಲುಕ್ ಫಾರ್ವರ್ಡ್ ಟು ವರ್ಕ್ ವಿತ್ ಹರ್ ವಿತ್ ದ ರೈಟ್ ಸಬ್ಜೆಕ್ಟ್, ವಿತ್ ದ ರೈಟ್ ರೋಲ್. ಶಿ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್. ಅವ್ರಿಗೆ ನಾನು ಸುಮ್ಮನೆ ಕರೆಸಿ ವೇಸ್ಟ್ ಮಾಡಬಾರ್ದು. ಆ್ಯಂಡ್ ಜನಗಳು ತುಂಬ ಇಷ್ಟಪಡ್ತಾರೆ ಅವ್ರನ್ನ. ನಾವು ಅದೇ ಥರ ಒಂದು ಹೊಸ ವಿಭಿನ್ನ ಪಾತ್ರದಲ್ಲಿ, ವಿಶೇಷವಾದ ಪಾತ್ರದಲ್ಲಿ ಅವ್ರ ಜೊತೆ ಅಭಿನಯಿಸಬೇಕು. ಅವರೊಂದ್ಸಲ ನನಗೆ ಹೇಳಿದ್ರು, ನಿಮ್ಮನ್ನು ಡೈರೆಕ್ಟ್ ಮಾಡಬೇಕಂತ ಒಂದು ಆಸೆ ಇದೆ. ನನಗೂ ಆಸೆ ಇದೆ. ಅವ್ರ ಪ್ರಾಮಿಸ್ ಅದು ಕೀಪ್ ಅಪ್ ಮಾಡಿಲ್ಲ ಅವರು. ಆ ಪ್ರಾಮಿಸ್ ಹೇಳ್ತಾನೆ ಇದೆ. ಅವ್ರ ಕತೆ ಎಲ್ಲ ಹೇಳಿದ್ದಾರೆ ಬೇಕಾಡ್ಸಲಿ, ಅದು ಯಾವುದು ನನಗಲ್ಲ. ಅವ್ರು ಹೇಳ್ತಾರೆ ನಿಮ್ಗಲ್ಲ, ಇದು ಬೇರೆದು ಮಾಡಿದ್ವಿ ಸರ್, ನನ್ನ ಕತೆ ಹೇಳಿ ಅಮ್ಮ, ಅವಾಗ ಮಾಡ್ತೀನಿ ಅಂತ. ತುಂಬ ಜನ ಪ್ರೊಡ್ಯೂಸರ್ಸು ರೆಡಿ. ಐ ರಿಯಲಿ ವಾಂಟ್ ಟು ವರ್ಕ್. How can I direct him? He is such a legend. ಹೇಳೋ ಇಂಡೈರೆಕ್ಟ್ಲಿ ಡೈರೆಕ್ಟ್. ಓಕೆ, ಡೈರೆಕ್ಟ್ಲಿ ಡೋಂಟ್ ಡೈರೆಕ್ಟ್, ಇಂಡೈರೆಕ್ಟ್ಲಿ ಡೈರೆಕ್ಟ್. ಬಟ್ ನೀವು ಹೇಳಿದ್ರಲ್ವಾ, ಯು ಹ್ಯಾವ್ ಟು ಕೀಪ್ ಇಟ್ ಅಪ್. ಅವ್ರು ಹೇಳಿದ ಹಾಗೆ ಅಂತ ನೋಡಿ, ಅದು ಪ್ರೊಫೆಸರ್ ರೋಲ್, ಫಿಲಾಸಫರ್ ರೋಲ್ ಅಂತ ಕೂಡ ಹೇಳಿದ್ರಿ ನೀವು. ಫಿಲಾಸಫರ್ ಶಿ ಹೇಟ್ಸ್ ಆಲ್ ದೋಸ್ ಥಿಂಗ್ಸ್. ಬಟ್ ಅವ್ರು ಹೇಳಿದ್ದು ಅದನ್ನೇ. ಅವರು ಫಿಲಾಸಫಿ ಅಲ್ಲ ಅವ್ರಿಗೆ. ಐ ಥಿಂಕ್ ಶಿ ನೋಸ್ ಮೀ. ಐ ಥಿಂಕ್ ನನ್ನಲ್ಲಿ ಏನಾರು ಮೈ ಕೆಪಾಸಿಟಿ ಮೇ ಬಿ ಅವ್ರಿಗೆ ಗೊತ್ತು ಅನ್ಸುತ್ತೆ. It is my dream to make a film with him. ಆಗಲಿ ನೋಡೋಣ, ಲೆಟ್ಸ್ ವೆಯ್ಟ್. ವೆನ್ಸ್ ಒಳ್ಳೊಳ್ಳೇದಾಗಿರ್ಬೇಕಾದ್ರೆ ಇನ್ನೊಂದು ಒಳ್ಳೇದಕ್ಕೆ ಕಾಯ್ಬೇಕಾಗತ್ತೆ. ಒಳ್ಳೇದಾಗೋದಕ್ಕೆ ಕಾಯ್ಬೇಕು. ಯಾವಾಗ ಆಗುತ್ತೆ ಅದು ಹಾಗಾದ್ರೆ? ನೋಡೋಣ, ಇಬ್ಬರು ಮೇಲೆ ನೋಡ್ತಾ ಇರೋಣ. 2 years ಅಲ್ಲಿ ಆಗ್ಬೋದು. 2 years. ವಿತಿನ್ 2 years. Within 2 ಬೇಕಾದ್ರು years. Definitely. 24 ತಿಂಗಳಲ್ಲಿ. ಈಗ ಲಾಸ್ಟ್ ಸೆಗ್ಮೆಂಟಲ್ಲಿ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಏನಂತಂದರೆ, ಈಗ ನಾವು ನಿಮ್ಮನ್ನು ಇಂಟ್ರ್ಯೂ ಮಾಡೋದು ಯಾವಾಗಲೂ ಇದ್ದದ್ದೇ ಇರುತ್ತೆ. ಸೊ ಈಗ ನೀವು ಅವರನ್ನು ಇಂಟ್ರ್ಯೂ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನೋ ಇಬ್ಬರು ನಿಮ್ಮನ್ನು ಮಾಡಿಬಿಟ್ರೆ ನೀವು ನಮ್ಮನ್ನು ಮಾಡಿದ್ರೆ. ಫಸ್ಟ್ ಪ್ರಶ್ನೆ ಅಲ್ಲ ಕೇಳಿ ವಿಶ್ವ ಸರ್, ನಿಮ್ಮ ಕರಿಯರಲ್ಲಿ which is the best compliment that you've received about your performance? Which is the biggest criticism you've received? ಎರಡೂ ಹೇಳಬೇಕು. biggest compliment and biggest criticism. Important. ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಂತ ಇಲ್ವೇ ಇಲ್ಲ. ಅದು ಬಿಕಾಸ್ ಏನಾಗಿದೆ ಅಂದರೆ, ವೆನ್ ದ ಫಿಲಮ್ ಸಕ್ಸಸ್ಫುಲ್ ಆದಾಗ ಅದು ಕಾಂಪ್ಲಿಮೆಂಟ್ ಆಗಿ ಬಂದು, ಆಮೇಲೆ ನಾವು ಅಂದ್ಕೊಂಡಿರೋ ಲೆಕ್ಕಾಚಾರಕ್ಕೆ ಬರಲಿಲ್ಲ ಅಂತಲೇ ಹೇಳ್ತಾರೆ ಹೊರತು ನಥಿಂಗ್ ಹ್ಯಾಸ್ ಕಮ್. ಬಿಕಾಸ್ ನಾನು ಅಲ್ಲಿ ಎಲ್ಲೂ ಎಫರ್ಟ್ ಹಾಕಲಿಲ್ಲ. ನನ್ನ ಪರ್ಸ್ನಲ್ ಎಫರ್ಟ್ ಅಂತಿಲ್ವಲ್ಲ, ನಾನು ಯಾವುದೋ ಒಂದು ಮೂಡಲ್ಲಿ ಅಥವಾ ಯಾವುದೋ ಒಂದು ಇದರಲ್ಲಿ ಒಂಚೂರು ನನ್ನ ಇನ್ಪುಟ್ ಇರಬೇಕು ಹೊರತು ನಂದು ಅದರ್ವೈಸ್ ಆ ಥರದ ಕಾಂಪ್ಲಿಮೆಂಟಲ್ಲಿ ನಾನು ಅಷ್ಟು ನನಗೆ ಇದು ಮಾಡಿಲ್ಲ. ಅಫ್ಕೋರ್ಸ್ ಕ್ರಿಟಿಸೈಸ್ ವೈಸ್ ಪ್ರತಿಯೊಬ್ಬರು ಹೇಳ್ತಾರೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಆ ಥರದಲ್ಲಿ ನಾನೇ ಫಸ್ಟ್ ಕ್ರಿಟಿಸೈಸ್ ಮಾಡ್ಕೊಡೋದು ನನ್ನನ್ನು. ಬಿಕಾಸ್ ನಾನು ನೋಡಲ್ಲ, ನನಗೆ ಇಷ್ಟ ಇಲ್ಲ, ಒಂಥರ ಬೇರೆ ಥರ ಮನುಷ್ಯ ಆಗಿರೋದ್ರಿಂದ. ಬಿಕಾಸ್ ಸಿನಿಮಾ ಅದು ಮುಗಿದೋದ ತಕ್ಷಣ ಆ ಜಾಗ ಅಥವಾ ಆ ಒಂದು ಪ್ಲೇಸ್ ಬಿಟ್ಬಿಟ್ಟು ಆಚೆ ಬರೋಕ್ಕೆ ಆಸೆ ಪಡ್ತೀನಿ ನಾನು. ಯಾವುದು ಕ್ಯಾರಿ ಓವರ್ ಮಾಡೋಕ್ಕಾಗ್ತಿಲ್ಲ ನಾನು. ಬಿಕಾಸ್ ರಿಯಲ್ ಆರ್ಟಿಸ್ಟ್ಗೆ ಅದೆಲ್ಲ ಇರುತ್ತೆ, ಆ ಒಂದು ತುಡಿತ ಅಂತ ಏನು ಹೇಳ್ತಾರೆ ಅದಿರುತ್ತೆ. ನನಗೆ ಅದೆಲ್ಲ ಇಲ್ಲ. ನೋವು ರಿಗ್ರೆಟ್ ಮಾಡ್ತೀನಿ, ಯಾಕೆ ಇಲ್ಲ ನನಗೆ, ಯಾಕೆ ಬರಲಿಲ್ಲ ಅದೆಲ್ಲ.
ಸರ್ ಸಿನಿಮಾ ನೋಡೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಅದನ್ನು ಕೇಳ್ತೀನಿ. ಇವಾಗ ಈ ಚಿತ್ರದ ಬಗ್ಗೆ ಒಬ್ಬೊಬ್ಬರು ನಂದು ಹೇಳಿದಾಗ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ಅಂದರೆ ನಾವೆಲ್ಲೋ ಒಂದು ಸ್ವಲ್ಪ ಎಫರ್ಟ್ ಹಾಕ್ದಾಗ ಆ ಒಂದು ಎನ್ವಿರಾನ್ಮೆಂಟ್ನಲ್ಲಿ ಅದಕ್ಕೆ ವೆನ್ ಯು ಗೆಟ್ ದ ಫೀಡ್ಬ್ಯಾಕ್ ಯುಲ್ ಫೀಲ್ ನೈಸ್, ಬಿಕಾಸ್ ನಾವೇನೋ ಅಂದ್ಕೊಂಡಿದ್ದು ವರ್ಕೌಟ್ ಆಗಿದೆ ಅಂತ. ಅಫ್ಕೋರ್ಸ್ ಕ್ರಿಟಿಸಿಸಮ್ ಅಂತ ಹೇಳ್ಬೇಕಾದ್ರೆ ಅದರ ಮನೆಯಲ್ಲೇ ಹೇಳಿದ್ದಾರೆ, ವೇರ್ ದೇ ಮೆ ನಾಟ್ ಟೆಲ್ ಬಟ್ ದೇ ಜಸ್ಟ್ ಸೇ ಇಟ್ ವಾಸ್ ನಾಟ್ ಗುಡ್. ಅಂದರೆ ಆ ಗೆಸ್ಟರ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ಐ ಮೀನ್ ಟು ಹೂಮ್ ಎವರ್ ಐ ನೋ ಐ ರೆಸ್ಪೆಕ್ಟ್, ದೇ ಆರ್ ನಾಟ್ ಫಿಲಮ್ ಪೀಪಲ್. ಅವ್ರ ಸಿನಿಮಾದವ್ರು ಅಲ್ವೇ ಅಲ್ಲ. ಅಂಥವ್ರ ಸಿನಿಮಾ ನೋಡಿದಾಗ ಅವ್ರಿಗೆ ಇಷ್ಟ ಆಗಿಲ್ಲ ಅಂತಂದರೆ ದೇ ವಿಲ್ ಗಿವ್ ದೇರ್ ಸಿಗ್ನಲ್ ವಿತ್ ದಿ ಬಾಡಿ ಲ್ಯಾಂಗ್ವೇಜಸ್, ದೇ ನೆವರ್ ಲೈಕ್ಡ್ ಇಟ್. The next question I'm going to ask him. According to you, best character ಅಂದ್ರೆ ಏನು? Should it be ನಿಮ್ಮ ರಿಯಲ್ ಕ್ಯಾರೆಕ್ಟರ್ಗೆ ಹತ್ತಿರ ಇರಬೇಕಾ, ಆರ್ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಯುವರ್ ನೇಚರ್ ಸೊ ಯು ಪರ್ಫಾರ್ಮ್? ವಾಟ್ ಇಸ್ ಟ್ರೂ ಪರ್ಫಾರ್ಮೆನ್ಸ್? It is relevant, I think, because I feel all the characters somewhere you have seen or you have not heard, or anything which you have seen, and maybe a character which comes with the incident may inspire you to do that. But I feel always it's related somewhere or somehow. It has to be close to you. And that's what I feel. I think Suppose they ask you to play Hitler ಮಾಡಬೇಕಂದ್ರೆ you think you will not perform? You think I will maybe in my own way. Maybe Hitler was a lived character, la? Maybe there is some Hitler also in you. That is there, and that can help me, I think. So all the characters somewhere it is there inside us, you know. So only thing is ಅದನ್ನು ಹುಡುಕಿ ಆಚೆ ತೆಗೆದು ಅದನ್ನು ಎಷ್ಟಾಗುತ್ತೋ ನಮ್ಮ ಕೈಲಿ ಯುಟಿಲೈಸ್ ಮಾಡ್ಕೋಬೇಕು ಅಂತ. I have one more question for him, but before that, ನೀವು till now you've done so many characters. ನಿಮ್ಮ ರಿಯಲ್ ಕ್ಯಾರೆಕ್ಟರ್ಗೆ ಹತ್ತಿರದಲ್ಲಿ ಇದ್ದ ಕ್ಯಾರೆಕ್ಟರ್ಸ್ ಏನು? ಕೆಲವುದಿದೆ ಅನ್ಸುತ್ತೆ. ಕೆಲವು ಕ್ಯಾರೆಕ್ಟರ್ಗಳನ್ನ ರಿಯಲ್ ನನ್ನ ಕ್ಯಾರೆಕ್ಟರ್ ಅಂದರೆ ಒಂದೊಂದು ಮನೆಯಲ್ಲಿ ಅಥವಾ ಒಂದೊಂದು ಜಾಗದಲ್ಲಿ ಆ ಥರದ್ದು ಇರ್ಬೋದು. ಲೈಕ್ ಬನೆ ಸೇ ಕ್ಯಾರೆಕ್ಟರ್ ಲೈಕ್ ಕರ್ಣ. ನಾನು ಕರ್ಣ ಪಿಕ್ಚರ್ ಮಾಡಿದಾಗ ಎಲ್ಲರ ಮನೆಯಲ್ಲೂ ಆ ಥರ ಒಂದು ಕ್ಯಾರೆಕ್ಟರ್ ಇರುತ್ತೆ. ವೇರ್ ದೇ ಸೈಡ್ ಲೈನ್ ಹಿಮ್, ದೇ ವಿಲ್ ಇಗ್ನೋರ್ ಹಿಮ್, ದೇ ವಿಲ್ ಇನ್ಸಲ್ಟ್ ಹಿಮ್, ಬಟ್ ಎಲ್ಲೋ ಒಂದು ಕಡೆ ದೇ ಅಂಡರ್ಸ್ಟ್ಯಾಂಡ್ ಹಿಸ್ ಪಾರ್ಟಿಸಿಪೇಷನ್ ಆರ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಫ್ಯಾಮಿಲಿ. ಸೊ ಅದು ಎಲ್ಲೋ ಒಂದು ಕಡೆ ಗ್ಲಿಮ್ಸಸ್ ಇದೆ ಅಂತ ಕಾಣಿಸುತ್ತೆ. ಆ್ಯಂಡ್ ಸಮ್ ಕ್ಯಾರೆಕ್ಟರ್ಸ್ ಹ್ಯಾವ್ ರಿಯಲಿ ಪಿಕ್ಚರ್ ನಾವು ಮಾಡಿರೋದು ರಿಯಾಲಿಟಿಗೆ ಬಂದಾಗ ದಟ್ ಮ್ಯಾಡ್ ಹ್ಯಾವ್ ಗಿವ್ ಯು ಎ ಸಾರ್ಟ್ ಆಫ್ ಮಾರಲ್ ಕರೇಜ್ ಟು ಯು ಆ್ಯಂಡ್ ಎ ಸಾರ್ಟ್ ಆಫ್ ಹಿಂಟ್ ಟು ಯು. ಒಂದು ಕೊಡ್ತದೆ ಅದು. ಈ ಥರ ಆ ಸಿಚುವೇಶನ್ ಈ ಕ್ಯಾರೆಕ್ಟ್ರಿಗೆ ಮಾಡಿದ್ದು ನಮ್ಮ ರಿಯಲ್ ಲೈಫಲ್ಲಿ ಹೆಲ್ಪ್ ಆಗಬಹುದು, ಕೆಲವು ಸಲ ಆಗಿದೆ ಅಂತೀನಿ ನಾನು. ಫೈನಲ್ ಕ್ವೆಶ್ಚನ್ ಅಲ್ಲ, ಒಂದು ರಿಕ್ವೆಸ್ಟ್. ನೀವು ಚೆನ್ನಾಗಿ ಹಾಡ್ತೀರಾ, ಸೊ ಎವ್ರಿ ಫಿಲ್ಮ್ ಯು ಶುಡ್ ಹ್ಯಾವ್ ಸಂಗ್. ಅದೊಂದು ಮಿಸ್ಟೇಕ್, ಯು ಡಿಡ್ಂಟ್ ಡೂ ಇಟ್. ಸೊ ಅಟ್ ಲೀಸ್ಟ್ ಫ್ರಮ್ ನೌ ಆನ್ ನೀವು ಮಾಡೋ ಪಿಕ್ಚರಲ್ಲಿ ಎವ್ರಿ ಫಿಲ್ಮ್ ಯು ಹ್ಯಾವ್ ಟು ಸಿಂಗ್ ಅ ಸಾಂಗ್. ಬಟ್ ಅದೇನು ರೈಟ್, ಬಿಕಾಸ್ ಏನು ಅಂತಂದರೆ ಹಾಡೋ ಆಸೆ ಇದೆ ನನಗೆ, ಬಟ್ ಅದಕ್ಕೆ ಶ್ರಮ ತಪಸ್ಸು ಅಂತ ಹೇಳ್ತಾರಲ್ಲ. ನೀವೆಲ್ಲ ನಾವೆಲ್ಲ ಮಾತಾಡಿ ಮಲ್ಗೆ ಟೈಮಲ್ಲಿ ಹಾಡ್ತಾ ಕೂತಿರೋ, ನಾನು ಅವರಿಬ್ರು ಲೈಟಿಂಗ್ ಮಾಡ್ತಿರ್ಬೇಕಾದ್ರೆ ಹಳೆ ಹಾಡುಗಳು ಹಾಡ್ತಾ ಕೂತಿರೋದು. ಬಟ್ ಅವರೆಲ್ಲ ಕಲ್ತಿದ್ದಾರೆ ಸಂಗೀತಕ್ಕೆ ಸಿಗಬೇಕಾದ ಸ್ಥಾನ ಗೌರವ ಸಿಗಲೇಬೇಕು. ಸುಮ್ಗೆ ಹಾಡೋದು ಬೇರೆ, ಸಂಗೀತನ ಕಲ್ತ್ಕೊಂಡು ಹಾಡೋದು ಬೇರೆ. ಬಟ್ ಆಸೆ ಇದೆ ನನಗೆ. ಬಟ್ ಐ ಥಿಂಕ್ ಇವಾಗ ಕೆಲವು ಆಸೆಗಳಿಗೆ ಕೆಲವೊಂದ್ಸಲ ಏನಂತಾರೆ ಜನ್ಮಜಾತವಾಗಿ ದೈವದ ಪ್ರತಿಭೆ ಬಂದ್ಬಿಡುತ್ತೆ. ಆ ಥರ ನಿಮಗೆ ಬಂದಿದೆ, ಯಾಕಂದ್ರೆ ನಿಮ್ಮ ಹಾಡುಗಳನ್ನ ಇಷ್ಟಪಟ್ಟಿದ್ದಾರೆ. ಪ್ರತಿದಿನ ರಿಯಾಜ್ ಅಂತ ಹೇಳ್ತಾರೆ ನೋಡಿ, ಅದು ಹಾಡೋದು ಮಾತ್ರ ಡೈಲಿ ಅಭ್ಯಾಸ. ನಿಮ್ಗೆ ಯಾವ ಹಾಡ ಇಷ್ಟ ಇವ್ರು ತುಂಬಾ? ಅಲ್ಲ ಆ ಥರ ಅಲ್ಲ, ಸುಮ್ಮನೆ ಹಾಡೋ ನಾವು. I know the song. ತು ಅನ್ನ ತಿನ್ನೋಕೆ ನೋಡಿ ಕುಡಿಯೋಕೆ. Sing it for me once. ನನಗೋಸ್ಕರ ನಾನು ಕೇಳಿದ್ರೆ ಹಾಡ್ತಿರ್ಲಿಲ್ಲ. ಈಗ ಯು ಹ್ಯಾವ್ ಟು ಸಿಂಗ್ ನೌ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ. ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ. You made me sing. Again, she made me sing. ಅವರು ಆಡಿಸಿದ್ದು ಗೊತ್ತು ನನಗೆ. ಓಕೆ, ನನಗೆ ನಿಮ್ಮ ಆ ಪ್ರಶ್ನೆ ಅವ್ರಿಗೆ ಏನು ಕೇಳಿದ್ರೆ ಅದನ್ನೇ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕು ಅನಿಸ್ತಾ ಇದೆ. ಫಸ್ಟ್ ಪ್ರಶ್ನೆ ಕೇಳಿದ್ರಲ್ಲ, ತುಂಬ ಒಳ್ಳೆ ಕಾಂಪ್ಲಿಮೆಂಟು ಆ್ಯಂಡ್ ಬಿಗ್ಗೆಸ್ಟ್ ಕ್ರಿಟಿಸಿಸಮ್. ಐ ಥಿಂಕ್ ಪ್ರೇಮ್ ನಸೀರ್ ಅವರು ಹಿ ಗೇವ್ ಮಿ ಅ ಕಾಂಪ್ಲಿಮೆಂಟ್. ಸಿಂಧು ಭೈರವಿ ಫಿಲ್ಮ್, ಇಟ್ had gone for the ನ್ಯಾಷನಲ್ ಅವಾರ್ಡ್ಸ್. ಫಿಲ್ಮ್ ಜೂರಿನಲ್ಲಿ ಹಿ ವಾಸ್ ಅ ಚೇರ್ಮನ್.
ಚೇರ್ಮನ್ನಿಗೆ ಕೊಟ್ಟಿದ್ದಾರೆ, ನನಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ ಅವರು. ಆದಮೇಲೆ ಹಿ ಕಾಲ್ಡ್ ಮೀ, ಒಂದು ಹಿ ಹ್ಯಾಡ್ ಅ ಡೌಟ್, ವಾಯ್ಸ್ ನಿಂದೆ ಅಲ್ವಾ ನೀ ಅಂತ ಒಂದು ಪ್ರಶ್ನೆ ಹಿ ಆಸ್ಟ್ ಮೀ, ಆ್ಯಂಡ್ ಐ ಟೋಲ್ಡ್ ಮೈ ವಾಯ್ಸ್, ಇಟ್ ಇಸ್ ಮೈ ವಾಯ್ಸ್ ಅನಿ ಅಂತ. ಸೊ ಹಿ ವಾಸ್ ವೆರಿ ವೆರಿ ಹ್ಯಾಪಿ, gave me a compliment. The best thing about the film is your voice, your modulation. So even in Kannada films after Bandhana I've been speaking my lines, you know, so I'm glad ee film nalli kuda I've spoken a dialect of Kannada and people have accepted it. So anybody who talks about my voice modulation is the biggest compliment. Insult every day, how did you become an actress, why you become an actress, you look bad in screen, you look good in on personally, ಆ ಥರ ಹೇಳ್ತಾರೆ. It's always, insults are always there. Being born in a family like that, you know, they say, Kamal, Tara, you're not dancing, you're not acting like him, you're not doing all those things. But you have to take every insult also as a compliment and rise up to that level. ಸೊ ಅದೇ ನಿಮಗೆ ಬಿಗ್ಗೆಸ್ಟ್ ಕ್ರಿಟಿಸಮ್ ಅಂದರೆ ಆ ಥರನೇ, ಬೇರೆ ಯಾವುದಿಲ್ಲ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ಬಂದದಿದೆಯಾ ಕಾಂಪ್ಲಿಮೆಂಟ್, ಅನ್ಎಕ್ಸ್ಪೆಕ್ಟೆಡ್ ಸೋರ್ಸಿಂದ, ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನಲ್ಲಿ? ನಾನು ಹೇಳ್ತೀನಿ, ಐ ಥಿಂಕ್ ಐ ಹ್ಯಾವನ್ ಟೋಲ್ಡ್ ಅಬೌಟ್ ದಿಸ್ ಟು ಯು ಆಲ್ಸೋ. ಎಲ್ಲರೂ ಹೇಳ್ತಾರೆ ನನ್ನ ನಗು ಚೆನ್ನಾಗಿರುತ್ತೆ ಅಂತ. ಐ ಡೋಂಟ್ ಬಿಲೀವ್ ಇಟ್. ಇಟ್ ಇಸ್ ಇನ್ ಕರ್ನಾಟಕ, ಆಂಧ್ರ, ಕೇರಳ ಆ್ಯಂಡ್ ತಮಿಳ್ನಾಡು. ಒಂದ್ಸಲ ಐ ಹ್ಯಾಡ್ ಗಾನ್ ಟು ಫ್ರಾನ್ಸಲ್ಲಿ, ದರ್ ವಾಸ್ ಅ ಸ್ಟ್ರೀಟಲ್ಲಿ ಮಾರ್ಕೆಟ್ ಇರ್ತೆಯಲ್ಲ, I went to market, I wanted to buy something, but they were closing. Avaga I told that lady, French alli heli, that I want to buy something. So I smiled at that man. A French avaru, he was not even a young man, he was above 60. He looked at me, nanna nodi, usually I won't open the shop, but for your smile I will open anta helidare. So that is when I thought there is a truth in it. France tanka hogide. So biggest compliment is still there. ನೀವು ಹೇಳಿದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಖಂಡಿತ ಇಲ್ಲ. ಯಾಕಂದರೆ ಒಂದ್ಸಲ ನಂಗೆ ಯಾರೊಬ್ರು ಹೇಳಿದ್ರು, ಸುಹಾಸಿನಿ ಫಿಲ್ಮ್ ಎಷ್ಟು ಕೆಟ್ಟ ಫಿಲ್ಮ್ ಇದ್ರು ನೋಡ್ಬೋದು, ಯಾಕಂದರೆ ಆ ಸ್ಮೈಲ್ ಇರ್ತಲ್ಲ ಸಾಕಷ್ಟೇ ಅಂತೇಳಿ. ಹೆಸರೇ ಆ ಥರ ಇದೆಯಲ್ಲ ಅವ್ರಿಗೆ, ಸುಹಾಸಿನಿ ಅಂತ. ಹಾಸಿನಿ ಜೀವನದಲ್ಲಿ ಅವ್ರು ಏನು ಆಸೆ ಪಡ್ತಾರೋ ಅದಷ್ಟು ನೆರವೇರಬೇಕು. ನನಗೊಂದು ಆಸೆ ಇದೆ, ಒಂದು ಆಸೆ ಇದೆ, ವಿಚ್ ಇಸ್ ಕ್ವೈಟ್ ಕ್ಲೋಸ್ ಟು ದಿಸ್ ಸ್ಟೋರಿ ಆಲ್ಸೋ. ನನ್ನ ಐ ಡೋಂಟ್ ನೋ ಲಾಸ್ಟ್ ಡೇಸ್ ಆರ್ ಲಾಸ್ಟ್ ಇಯರ್ಸ್, ಕೊನೆ ಇಯರ್ಸ್ನಲ್ಲಿ I want to leave city life and go and settle down in a village. ನೋಡಿ ಅಲ್ಲೂ ಹತ್ರ ಇದೀವಿ ನಾವು. I want ನೀವು ಕಾಡಿಗೆ ಹೋಗ್ಬೇಕಂತೀರಿ? ಕಾಡಿಗೆ ಅಲ್ಲ, ಆದ್ರೆ ಅವ್ರು ಆ ಸಿಟಿ ಹತ್ರ ಕಾಡು. ನಂದು ಐ ಮೀನ್ ಇಟ್ ಇಸ್ ನಾಟ್ ಸ್ಪಿರಿಚುವಾಲಿಟಿ ಆರ್ ರಿಲಿಜನ್ ಆ ಥರದ್ದು ಏನಿಲ್ಲ. ಐ ವಾಂಟ್ ಬಿ ಕ್ಲೋಸರ್ ಟು ಪೀಪಲ್, ಎಸ್ಪೆಷಲಿ ವಿಮೆನ್ ಆ್ಯಂಡ್ ಚಿಲ್ಡ್ರನ್. ಏನಾದರೂ ಚೇಂಜ್ ಆಗಬೇಕು ಅವರ್ ಲೈಫ್ನಲ್ಲಿ, ವಿ ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್. ಸಿನಿಮಾ ಇಸ್ ಓನ್ಲಿ ಸ್ಪಾಟ್ ಆಫ್ ಲೈಫ್, ಥಾಟ್ ಆಫ್ ಲೈಫ್. ವರ್ಲ್ಡ್ ಇಸ್ ಸೋ ಮಚ್. ಸೊ ಫ್ರಮ್ ದಿಸ್ ಸ್ಪಾಟ್ ನಾನು ಹೋಗಿ ಐ ಹ್ಯಾವ್ ಟು ಗೋ ಟು ರಿಯಲ್ ಲೈಫ್. ಅದಕ್ಕೆ ಐ ಹ್ಯಾವ್ ಮೈ ಹಸ್ಬೆಂಡ್, ಐ ಹ್ಯಾವ್ ಮೈ ಚೈಲ್ಡ್. ಆ ಥರ ದೇರ್ ಆಲ್ ದ ಹಿಂಡ್ರೆನ್ಸಸ್ ಆರ್ ದೇರ್, ಇನ್ಕ್ಲೂಡಿಂಗ್ ವಿಷ್ಣು ಸರ್, ಯು ವೋಂಟ್ ಲೆಟ್ ಮಿ ಗೋ. ಬಟ್ ನನಗೆ ಆಸೆ ಇದೆ. ಅವ್ರು ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಕುತೂಹಲ ಇಲ್ವಾ ಸರ್? ಅವ್ರು ಹೆಂಗೆ ಹಾಡ್ತಾರೆ? ತುಂಬ ಕೇಳಿದ್ದೀನಿ, ಅವ್ರದ್ದು ತುಂಬ ಕೇಳಿದ್ದೀನಿ. ಇನ್ನೊಂದ್ಸಲ ನಮ್ಮ ಸಲ ಕೇಳಿ ಸಿಂಗರ್ ಖಂಡಿತ. ಐ ಥಿಂಕ್ ಯಾಕೆ ನನಗೆ ನಾನೇ ಕೇಳಲ್ಲ ಅಂದರೆ, ನಂದೇನೋ ಕೇಳಿರ್ತಾರೆ ಅನ್ಕೊಳ್ಳಿ, ತಡ್ಕೊಂಡಿದ್ದಾರೆ ನಮ್ಮ ಜನಗಳು. ಅವ್ರದ್ದು ಕೇಳಾದ್ಮೇಲೆ ಇವನ್ ಯಾಕೆ ಆಡೋಕೆ ಹೋದ ಅನ್ನೋದು ಭಾವನೆ ಬರಬಾರ್ದು. ಫಸ್ಟ್ ಅವ್ರದ್ದು ಹಾಡಿಸ್ಬಿಟ್ಟು ಚೆನ್ನಾಗಿದೆ, ನನ್ನ ಕಿತ್ತೆ ಬಿಡಿತ್ತು ನಾನು ನನ್ನ ಖುಷಿ ಕಾಣೋದು. ಅವ್ರಿಗೆ ಲಲಿಬಿ ಅಲ್ಲ. ಶ್ರೀರಾಮ ರಾಮ ರಾಮ ಕನ್ನಡ ಹಾಡು, ಕನ್ನಡ ಹಾಡು ವಿಷ್ಣು ಸರ್ದು ಯಾವುದಾದ್ರು? ನನ್ನ ಹಾಡು. ಒಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂದು ಆನಂದದಿಂದ ಸಿಂಧೂರವಿಂದು ನಗಲೆಮ್ಮ ಎಂದು ಈದೆಂದು ಇರಲೆಮ್ಮ ಈ ಜನ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. 84 ರಿಮೆಂಬರ್ಸ್ ಅದನ್ನೇ ಆರ್ಟಿಸ್ಟ್ ಅನ್ನೋದು.
ಕುತೂಹಲ ಏನಂದ್ರೆ ಮಣಿರತ್ನಂ ಫಿಲ್ಮ್ಗಳಲ್ಲಿ ನೀವು ಮಾಡೇ ಇಲ್ಲಲ್ಲ, ನಾನು ನೋಡಿದ್ದೆ. ಹಾಗೆ ಉತ್ತರ ಕೊಟ್ಟರು ಅವರು, ಯಾಕೆ ಮಾಡಿಲ್ಲ ಅಂತ. ಅವ್ರಿಗೆ ಅದು ಅದೃಷ್ಟ ಇಲ್ಲ. ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋಕೆ ಅವ್ರಿಗೆ ಅದೃಷ್ಟ ಇಲ್ಲ. ಅವ್ರಿಗೆ ಅದೃಷ್ಟ ಇಲ್ಲ. ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿ ಮಿಸ್ ದ ಬಸ್. ಮತ್ತೆ ವಿಷ್ಣು ಸರ್ ಕೂಡ ಮಾಡಿಲ್ಲ. ಅವ್ರು ವಿಷ್ಣು ಸರ್ ಮಾಡ್ಬೋದಾಗಿತ್ತು. ಮಾಡ್ಬೇಕು. 3 ಜನ ನೀವಿಬ್ರು ಕೂಡ್ಕೊಂಡು ಅವ್ರ ಫಿಲ್ಮಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಇಟ್ಸ್ ಆಲ್ವೇಸ್ ಯಾವ ಆರ್ಟಿಸ್ಟ್ಗಾದರೂ ಅದು ಖುಷಿನೇ. ಅದು ಅದೇ ಥರ ಅವರು ಯೋಚನೆ ಮಾಡ್ತಾರಲ್ಲ. ಅಂದರೆ ಅವ್ರೇನು ಅಂತಂದರೆ ಈ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ ಅವ್ರು ಬೇಕಾದರೆ ಮಾಡೋ ಮನುಷ್ಯ ಮಣಿಯವ್ರು ಯಾವುದೋ 1-2 ಫಿಲ್ಮ್ ಆಯ್ತು, ಮಿಸ್ ಆಯ್ತು ಅದು ನನಗೆ. ಬಿಕಾಸ್ ಆ ಒಂದು ಇದು ಮಾಡಿದಾಗ. ಬಟ್ ಮೇ ಬಿ ಇಟ್ಸ್ ಕೆಲಸಲ್ಲಿ ಕಾಯೋದ್ರಲ್ಲಿ ಬರ್ತಿರುತ್ತೆ. ಅದು ಮಣಿ ಅಂತ ಅವರು ಡೈರೆಕ್ಷನ್ ಮಾಡಬೇಕು ಅಂತ ಬರ್ತಾ ಇತ್ತು. ಇವನ್ 4-7 ನಮ್ಮವರಾದರೂ ಕೂಡ ಕಾಯ್ಬೇಕಾಗಿ ಬಂತು. ಅವ್ರು ನೋಡಿ ಮಿಸ್ಯೂಸ್ ಮಾಡಲಿಲ್ಲ. ಅವರು ಈಗ ಅವ್ರ ಮೇಲೆ ಅಷ್ಟು ನಮಗೆ ಏನು ಗೌರವ ಆಯಿತು ಅದಿನ್ನೂ ಡಬಲ್ ಆಗುತ್ತೆ ಅವ್ರ ಮೇಲೆ. ಒಂದು ರಿಲೇಷನ್, ಒಂದು ಸಂಬಂಧ ಬೆಳೀಕ. ಹೂವಯ್ಯನ ಪಾತ್ರ, ಕನಕನ ಪಾತ್ರ ಕೆಮಿಸ್ಟ್ರಿ ಮತ್ತೊಂದ್ಸಲ ಮ್ಯಾಚ್ ಆಗಿದೆ. ಈ ಫಿಲ್ಮ್ ಒಳ್ಳೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಈ ಫಿಲ್ಮ್ ಬಗ್ಗೆ ಏನಾದರೂ ಹೇಳಿ ಬಯಸ್ತೀರಾ? ಅಂದರೆ ಈ ಫಿಲ್ಮಿಂದ ಜನರ ಜೀವನದಲ್ಲಿ, ವಿಶೇಷವಾಗಿ ರೈತರ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದು ಅಂತ ಆಸೆ ಪಡ್ತೀವಿ. ಆ ಉದ್ದೇಶ ಇಟ್ಕೊಂಡು ನಾವು ಮಾಡಿರೋದು. ಆಗ್ಬೋದಲ್ಲ, ಆಗಬೇಕಷ್ಟೇ. ಅವ್ರು ಹಗುರವಾಗಿ ಬದುಕಬೇಕು. ಅವರು ಭಾರ ಹೊರಬಾರ್ದು. ಅವ್ರು ಎಷ್ಟು ಹಗುರ ಆಗ್ತಾರೋ ಅಷ್ಟು ಅವರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತೀವಿ. ಆ ಉದ್ದೇಶ ಇಟ್ಕೊಂಡೇ ಈ ಚಿತ್ರದಲ್ಲಿ ನಾವೆಲ್ಲ ಮಾಡಿರೋದು. ನಮ್ಮ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು ಕಾಣಿದ ಕನಸನ್ನ ಅದು ಕನಸು ನನಸಾಗಬೇಕು ಅಂತಂದರೆ ಈ ಒಂದು ಚಿತ್ರಕ್ಕೆ ಪ್ರತಿಯೊಬ್ಬರು ಸ್ಪಂದಿಸಿ ಇದನ್ನು ಅನುಭವಿಸಿ ಈ ಮಲ್ಲಿಗೆ ಏನಿದೆ ಇದು ಪಸರಿಸ್ಬೇಕು ಎಲ್ಲ ಜಾಗದಲ್ಲೂ. ಈ ಪರಿಮಳ ಎಲ್ಲ ಜಾಗದಲ್ಲೂ, ಎಲ್ಲರ ಮನೆಯಲ್ಲೂ, ಎಲ್ಲ ಮನಸ್ಸಿನಲ್ಲೂ ಅದು ಹರಡಬೇಕು ಅಂತ ಆಸೆ ಪಡ್ತೀವಿ ಅಷ್ಟೇ. ರೈತರ ಏನು ಸಮಸ್ಯೆಗಳಿದೆ ಅದಕ್ಕೆ ಹೇಗೆ ಇದರಲ್ಲಿ 2 ಮಾರ್ಗಗಳನ್ನ ತೋರಿಸಿದ್ದಾರೆ. ಬಟ್ ಕೊನೆಯದಾಗಿ ಗಾಂಧಿ ಮಾರ್ಗ ಅಂದರೆ ಅಹಿಂಸೆಯಿಂದನೇ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ಇದಕ್ಕೂ ಕೂಡ ಅಂಥ ಸೊಲ್ಯೂಷನ್ನೇ ಬೇಕು. ಆ ನಿಟ್ಟಿನಲ್ಲಿ ಏನಾಗಬೇಕಂತ ಬಯಸ್ತೀರಿ ನೀವು? ಪ್ರಸ್ತುತ ಸಮಯದಲ್ಲಿ ಯಾವ ರೀತಿ ಒಂದು ಚಳುವಳಿ ಆಗಬೇಕು ಅಥವಾ ಏನಾಗಬೇಕು? ನನ್ನ ವೈಯಕ್ತಿಕವಾಗಿ ನಾನು ಹೇಳೋದೇನು ಮೇಲ್ ನೋಡ್ಕೊಂಡು ನಡ್ಕೊಂಡು ಅಭ್ಯಾಸ ನಡೀಬೇಕು. ನಾನಾಗಲಿ, ನೀವಾಗಲಿ, ಯಾರಾಗಲಿ. ಹಿಂದೆ ನಮ್ಮ ಜನಗಳು ಸೂರ್ಯನ ನೋಡ್ತಾ ಇದ್ರು, ಪಕ್ಷಿ ಹಾಡೋದನ್ನು ಕೇಳ್ತಾ ಇದ್ರು, ಭೂಮಿ ವಾಸನೆ ಇದು ಮಾಡ್ತಿದ್ರು. ಈಗೆಲ್ಲ ನಮ್ಮ ಈ ತಾಂತ್ರಿಕ ಬದುಕಿನಲ್ಲಿ ಯಾವುದೂ ನೋಡ್ತಿಲ್ಲ, ಅನುಭವಿಸಿ ಅಂತ ಆ ಥರದ್ದೊಂದು ಭಾವನೆ ಬರಬೇಕು. ಎಷ್ಟು ನಾವು ಅದ್ರ ಬಗ್ಗೆ ಕೃತಜ್ಞತೆ, ಗೌರವ ಇಟ್ಕೋತೀವೋ ಅಷ್ಟು. ಅದನ್ನು ಅವ್ರನ್ನ ನಾವು ಉದಾಸೀನ ಮಾಡಿದ್ರೆ, ಅವ್ರು ಮಾಡಿಬಿಟ್ರೆ ನಮ್ಗೆ ಯಾರಿಗೂ ಬದುಕೂ ಇರಲ್ಲ, ಬೆಳಕೂ ಇರಲ್ಲ. ಇದು ಈಗಾರು ಬರಬೇಕು. ಹಿಂದೆ ಶಿಕ್ಷಣದಲ್ಲಿ, ಆಡಳಿತದಲ್ಲಿ ಇದೆಲ್ಲ ಇರ್ತಿತ್ತು. ಪಠ್ಯದಲ್ಲಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದ ರೀತಿಯೇ ಆ ಥರ ಇರ್ತಿತ್ತು. ಅದಾಗಬೇಕು ಅಂತೀನಿ ಅಷ್ಟೇ. ಸುಹಾಸಿನಿ, ನೀವು ಹೇಳಿ ಈ ಫಿಲ್ಮಿನ ಬಗ್ಗೆ, ಮೆಸೇಜ್ ಬಗ್ಗೆ. ನನ್ನ ಪಾತ್ರ ಕನಕ ಅನ್ನೋ ಪಾತ್ರ, ಆ ಕ್ಯಾರೆಕ್ಟರಲ್ಲಿ ನೀವು ಮೈನ್ಯೂಟ್ ಆಗಿ ನೋಡಿದರೆ ಶಿ ಈಸ್ ಅ ವೆರಿ ವೆರಿ ರಿಯಲಿಸ್ಟಿಕ್, ಕ್ಲೋಸ್ ಟು ದ ನೇಚರ್ ಕ್ಯಾರೆಕ್ಟರ್. ಅವ್ರ ಡ್ರೆಸ್ಸಿಂಗ್ ಆಗಲಿ, ಅವರ ಮಾತಾಗಲಿ, ಅದರಲ್ಲಿ ಇಂಗ್ಲೀಷ್ ಇಲ್ಲ. ಸೊ ದೆರ್ ಇಸ್ ನೋ ಡೆವಲಪ್ಮೆಂಟ್, ದೆರ್ ಇಸ್ ನೋ ಪ್ರೋಗ್ರೆಸ್. ಬಟ್ ಶಿ ಈಸ್ ನಾರ್ಮಲ್ ಟಿಪಿಕಲ್ ಇಂಡಿಯನ್ ವುಮನ್. ಆ ಡ್ರೆಸ್ ನೋಡಿ, ಅದರಲ್ಲಿ ಕಾಟನ್ ಆ ಥರದ್ದಿರುತ್ತೆ. ದೆರ್ ಇಸ್ ನೋ ಪಾಲಿಯಸ್ಟರ್. ಅವ್ರ ಕೈಲಿರೋ ಪಾತ್ರ ನೋಡಿ, ದಟ್ ವಿಲ್ ಬಿ ವುಡ್ ಆರ್ ಕೇನ್ ಆ ಥರದ್ದಿರುತ್ತೆ. ಆ್ಯಂಡ್ ಶಿ ಈಸ್ ಕ್ಲೋಸ್ ಟು ನೇಚರ್. ಶಿ ರೆಪ್ರೆಸೆಂಟ್ಸ್ ಅ ಟಿಪಿಕಲ್ ಇಂಡಿಯನ್ ವುಮನ್ ಆ ಥರದ್ದು. Even though she doesn't contribute towards the betterment of problems of environment, she's there at the background. Real life-ಅಲ್ಲಿ ನನ್ನ ಕ್ಯಾರೆಕ್ಟರ್ ಆ ಥರ ಕ್ಯಾರೆಕ್ಟರ್ ಅಲ್ಲ. ಐ ಪಾರ್ಟಿಸಿಪೇಟ್ ಡೈರೆಕ್ಟಾಗಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಬಟ್ ಇನ್ ದಿಸ್ ಕ್ಯಾರೆಕ್ಟರ್ ಶಿ ಈಸ್ ಓನ್ಲಿ ಸ್ಟ್ಯಾಂಡಿಂಗ್ ಬಿಹೈಂಡ್ ಆ್ಯಂಡ್ ಹೆಲ್ಪಿಂಗ್ ಹಿಮ್ ಆ ಥರ ಕ್ಯಾರೆಕ್ಟರ್. ಬಟ್ ಹಿಸ್ ಕ್ಯಾರೆಕ್ಟರ್ ಇಸ್ ಫ್ಯಾಂಟಾಸ್ಟಿಕ್, ಸೂಪರ್. ಬಟ್ ನಿಮ್ಮ ಕ್ಯಾರೆಕ್ಟರಲ್ಲಿ ನೀವು ಹೇಳಿದಾಗೆ ನೀವು ಹಿಂದೆ ನಿಂತ್ಕೊಂಡ್ರು ಕೂಡ ಯಾವಾಗ ಹೂವಯ್ಯನ ಕ್ಯಾರೆಕ್ಟರ್ ಸ್ವಲ್ಪ ಹಿಂದೆ ಬರಕ್ಕೆ ಅಂದ್ರೆ ಫೈನಲ್ ಸೀನಲ್ಲಿ ಅಂದ್ರೆ ಮುನ್ನುಗ್ಗಕ್ಕೆ ಹಿಂಜರಿಯುತ್ತೆ, ಅವಾಗ ನೀವು ಪುಷ್ ಕೊಡ್ತೀರಾ. ಅವ್ನ ಸಭೆಯಲ್ಲಿ ಹೋಗ್ಬೇಕಾದ್ರೆ ನಂಗೆ ಅದು ನೆನಪಿದೆ. ನೀವು ಬಂದಾಗ ನೀವು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀರಾ ಅದನ್ನ. ಕುರುಂಬಯ್ಯ ಹೋಗಿ ಏನಾದ್ರು ಹಾಳು ಮಾಡ್ತಾರೆ, ನೀವು ಹೋಗಿಲ್ಲ ಅಂದ್ರೆ ದಟ್ಸ್ ಆ ಪಾತ್ರ, ಅದಕ್ಕೊಂದು ಬೇರೆ ಡೈಮೆನ್ಷನ್ ಕೂಡ ಸಿಗುತ್ತೆ ಅದರಿಂದ. ಅಲ್ಲ ಅವ್ರಿಗೆಲ್ಲೂ ನಾನು ಅವ್ರಿಗೆ ಹೇಳೋದಿಲ್ಲ ಈ ಕೆಲಸ ಮಾಡುವಂತ. ಜೀವನದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಅದೇ ಆಗಬೇಕು ಅಂತ. ನಾನು ಹೇಳೋದು, ನೀವು ಹೇಳಿಸ್ಕೊಳ್ಳೋದು ಎರಡೂ ಆಗ್ಬೋದು. ಅವ್ರ ಕೆಲಸ ಅವ್ರು ಮಾಡ್ತಾರೆ ಅವ್ರಿಗೆ. ಸೊ ಅದು ಯಾವಾಗ ಏನಾಗುತ್ತೆ ಅಂದ್ರೆ ಅರ್ಧ ಸಮಸ್ಯೆಗಳು ದೂರ ಆಗುತ್ತೆ. ದೋಸ್ತನಿ, ನೀವು ಹೇಳ್ತಾ ಇದ್ರಿ ನೀವು ಪ್ರಕೃತಿ ಹತ್ರ ಹೋಗಬೇಕು, ಮಕ್ಕಳು ಮತ್ತು ವಿಮೆನ್ ಫೋಕಿಗೆ ಏನಾದರೂ ಮಾಡ್ಬೇಕಂತೇಳಿ. ಈ ಫಿಲ್ಮ್ ನೋಡಿ ನಿಮ್ಮ ಆ ಒಂದು ಉದ್ದೇಶ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ. ಡೆಫಿನೆಟ್ ಆಗಿ ಒಂದು ಗಿಲ್ಟ್ ಫೀಲಿಂಗ್ ಬಂದಿದೆ. ದಟ್ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಏನು ಮಾಡ್ತಾ ಇಲ್ಲ ನಾವು, ವಿ ಆರ್ ಜಸ್ಟ್ ವಾಚಿಂಗ್. ಈವನ್ ನಾವು ವಿ ಓನ್ಲಿ ಮೇಡ್ ಅ ಫಿಲ್ಮ್. ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಆಮೇಲೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಪ್ರೊಟೆಕ್ಟಿಂಗ್ ಅವರ್ ಲ್ಯಾಂಡ್, ಸಾಯಿಲ್ ಆ್ಯಂಡ್ ಫಾರ್ಮರ್ಸ್.
ತಮಿಳ್ನಾಡಲ್ಲಿ ಕೂಡ ಡೆಲ್ಟಾ, ಕಾವೇರಿ ಡೆಲ್ಟಾ ಅಲ್ಲಿ ಎಲ್ಲರೂ ಪ್ರೌಡ್ ಆಗಿದೆ, ವಿತ್ ಪ್ರೈಡ್ ದೇ ಕಮ್ ಅಂಡ್ ಸೇ ನಾನು ಫಾರ್ಮರ್ ಬಟ್ ಮೈ ಸನ್ ಈಸ್ ಅನ್ IT ಅಂತ. ಸೊ ದಟ್ ಶುಡ್ ಚೇಂಜ್. ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್. ವಿಷ್ಣು ಮತ್ತು ಸುಹಾಸಿನಿ, ನೀವು ಇಲ್ಲಿ ತನಕ ಬಂದು ಮಾತನಾಡಿದ್ದಕ್ಕೆ, ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ, ಒಬ್ಬರದ ಬಗ್ಗೆ ಒಬ್ಬರು, ನನಗೆ ಹಾಸಿನಿ ಅವ್ರ ಜೊತೆ ಬರೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಜನಗಳು ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ಅವ್ರ ಜೊತೆ ಅವರೆಷ್ಟು ಎಂಜಾಯ್ ಮಾಡ್ತಾರೋ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅಷ್ಟೇ ಎಂಜಾಯ್ ನಾ ಮಾಡಿದ್ದೀನಿ. ನನಗೆ ತುಂಬ ಅವ್ರ ಬಗ್ಗೆ ಗೌರವ, ಅಭಿಮಾನ, ಪ್ರೀತಿ ಎಲ್ಲನೂ. ಹಾಸಿನಿ ಶಿ ಈಸ್ ಜಸ್ಟ್ ಒಂದು ಗೆರೆ. Thank you very Never much. ending. Thank you very much. I'm so blessed. Thank you. Very great lady. Thank It's a pleasure to be with her. And ಈ program of We're all lucky to be artists and to be working with people like you. Very lucky. It's always ಕರ್ನಾಟಕ ಜನತೆ ಕೂಡ ನಾನು ಲಕ್ಕಿ ಅಂತ ಹೇಳ್ತೀನಿ. ಇಷ್ಟೊಂದು ಫಿಲ್ಮ್ಗಳು ನೀವು ಕೊಟ್ಟಿದ್ರೆ, ಬಟ್ ನನಗೆ ಇನ್ನೂ ನಾವು ಲಕ್ಕಿ ಆಗಬೇಕು ಅಂತ ಆಸೆ ಇದೆ. ಅಂದರೆ ಇನ್ನೂ ಕೂಡ ನೀವು ಜೊತೆಲಿ ಮಾಡಬೇಕು. ನಮ್ಮ ಸಿನಿಮಾಗೆ ಸಂಬಂಧಪಟ್ಟವ್ರ ಕಥೆಗಳು, ಪಾತ್ರಗಳು ಸೃಷ್ಟಿ ಮಾಡೋದು. ಯಾಕಂದರೆ ಜನಗಳು ನಮ್ಮಿಂದ ತುಂಬ ಅಪೇಕ್ಷೆ ಮಾಡ್ತಾರೆ. ಇನ್ಮೇಲಿಂದ ನಾವು ಹುಷಾರಾಗಿರಬೇಕು. ಯಾವುದಾದ್ರೂ ಮಾಡೋಕ್ಕಾಗಲ್ಲ. ಜನಗಳ ಅವರ ಆಸೆ ಏನಿದೆ, ಅವ್ರು ನಮ್ಮ ಮೇಲೆ ಇಟ್ಟರು ಅಭಿಮಾನಕ್ಕೆ ಕರೆಕ್ಟಾಗಿ ನಮ್ಮ ಪಾತ್ರಗಳು ಸಿಕ್ಕಿದಾಗ, ಇಲ್ದಿರೇನಾಗುತ್ತೆ ಅಂದ್ರೆ ಚೆನ್ನಾಗಿ ತಿಂದಿರೋದನ್ನ ಅದನ್ನೇ ಮೆಲ್ಕ ಹಾಕೋದ್ರಲ್ಲಿ ಒಂಥರ ಹಿತ ಇರುತ್ತೆ. ಸುಮಾರಾಗಿರೋದು ಯಾವುದು. ಸೊ ಜವಾಬ್ದಾರಿ, ವಿ ಆರ್ ಅವೈಲೇಬಲ್, ವಿ ವಾಂಟ್ ಎ ಡಿಫ್ರೆಂಟ್ ರೋಲ್ ಆ್ಯಂಡ್ ಇಟ್ಸ್ ಮೈ ಪ್ಲೆಜರ್, ಪ್ರಿವಿಲೇಜ್ ಟು ವರ್ಕ್ ವಿತ್ ಹರ್. ಐ ಈಗಲಿ ಲುಕ್ ಫಾರ್ವರ್ಡ್. ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡಬೇಕಂತ. ಜೊತೆಗೆ ಕನ್ನಡದಲ್ಲಿ ಸುಹಾಸಿನಿ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಿ ವಿಷ್ಣು ಸರ್ ಅದರಲ್ಲಿ ಆ್ಯಕ್ಟ್ ಮಾಡಬೇಕು. ಅದು ಕೂಡ ಆ ಕನಸು ಕೂಡ ನನಸಾಗಲಿ ಅಂತ ನಾವು ಜೊತೆ ನನಗೂ ಕೂಡ ಅದೇ ಆಸೆ. ಮುಂದಿನ ಸಲ ಹೇಳ್ತಿದ್ದೀರಾ, ನಾನು ಹೇಳಲಿಲ್ಲ ಅಷ್ಟೇ. ಮುಂದೊಂದು ಸಲ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಆ ಫಿಲ್ಮ್ ಬಗ್ಗೆ ಮಾತಾಡ್ತೀವಿ ನಾವು, ನೀವು ಜೊತೆಯಲ್ಲಿ ವರ್ಕ್ ಮಾಡಿದ್ವಿ ಫಿಲ್ಮ್ ಬಗ್ಗೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ನಮಸ್ಕಾರ. ಥ್ಯಾಂಕ್ ಯು. ಟಿವಿ9ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸುಹಾಸಿನಿ ಮತ್ತು ವಿಷ್ಣು ಮಾತನಾಡಿದರು. ಹಳೆ ನೆನಪುಗಳನ್ನೆಲ್ಲ ಹಂಚಿಕೊಂಡ್ರು, ಕನಸುಗಳನ್ನ ಹಂಚಿಕೊಂಡ್ರು, ಪರಸ್ಪರರ ಬಗ್ಗೆ ಏನು ಹಳೆ ನೆನಪುಗಳಿದೆ ಅದನ್ನೆಲ್ಲ ಹೇಳ್ಕೊಂಡ್ರು. ನಿಜಕ್ಕೂ ಇದೊಂದು 20 ವರ್ಷ ಹಿಂದೆ ಹೋಗಿ ಬಂದಂಗೆ ಐತಿ ಈ ಕಾರ್ಯಕ್ರಮದ ಮೂಲಕ. ಜೊತೆಗೆ ಮಾತಾಡ್ ಮಲ್ಲಿಗೆ ನಾಗತಿಳಿ ಚಂದ್ರಶೇಖರ್ ತುಂಬ ಕನಸು ಕಂಡು ಮಾಡಿರುವಂಥ ಚಿತ್ರ. ಎಂಟರ್ಟೈನ್ಮೆಂಟ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದರೂ ಕೂಡ ಇದಕ್ಕೆ 100 ಮಾರ್ಕ್ಸ್ ಕೊಡ್ಬೋದು. ಜೊತೆಗೆ ಅದರ ಹೊರತಾಗಿ ಇದರಲ್ಲಿ ಒಂದು ಸೋಷಿಯಲ್ ಮೆಸೇಜ್ ತುಂಬ ರಿಲೆವೆಂಟ್ ಆಗಿರುವಂಥದ್ದು. ಪ್ರಸ್ತುತ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಏನೋ ಒಂದು ಹೇಳಬೇಕಂತ ಏನೋ ಅಗತ್ಯ ಮೆಸೇಜ್ ಇದರಲ್ಲಿದೆ. ಸೊ ನೋಡೋ ಮೂಲಕ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.